ಸಂಪೂರ್ಣವಾಗಿ ನಾವು ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಏನು ಕಲಿತಾ ಇದೀವಿ, ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ವನ್ನ ಸಂಪೂರ್ಣವಾಗಿ ಕಲಿತಾ ಇದಾವೆ. ಅಂದ್ರೆ ನಿನ್ನೆಯ ದಿನ ನಾವು ಏನ್ ಕಲಿತೀವಪ್ಪ ಅಂದ್ರೆ ಈ ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಏನೆಲ್ಲ ಕೆಲಸಗಳನ್ನ ಮಾಡಬಹುದು, ಯಾವ ರೀತಿಯಾಗಿ ಇದನ್ನ ಓಪನ್ ಮಾಡ್ಕೊಂಡು ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನು ಕೂಡ ನಿಮಗೆ ನಿನ್ನೆಯ ಒಂದು ದಿನದ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಒಂದು ಇಂಟರ್ಫೇಸ್ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ. ಅದರ ಜೊತೆಗೆ ಇವತ್ತಿನ ಈ ಒಂದು ಕ್ಲಾಸ್ ಒಳಗಡೆ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಎಕ್ಸೆಲ್ ನ ಒಂದು ಮುಂದಿನ ಒಂದು ಭಾಗವನ್ನು ನಾವು ಇವತ್ತು ಈ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಮುಂದೆ ವರೆಸ್ತಾ ಇದ್ದೇನೆ. ಓಕೆ, ಮೊದಲಿಗೆ ಏನ್ ಮಾಡಬೇಕು, ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಇರುವಂತಹ ಒಂದು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಏನ್ ಮಾಡ್ಬೇಕ್ರಿ, ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂತ ಕಾಣಿಸ್ತಾ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಸಾಫ್ಟ್ವೇರ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ನಿನ್ನೆಯ ದಿನ ನಾವು ಏನ್ ಕಲ್ತೀವಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಇರುವಂತದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ವಿಂಡೋಸ್ ಏನಿದೆಯಲ್ಲ ಒಂದು ಸ್ಕ್ರೀನ್ ಕಾಣಿಸ್ತಾ ಇದೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಫ್ಟ್ವೇರ್ ನ ಒಂದು ಸ್ಕ್ರೀನ್ ಕಾಣಿಸ್ತಾ ಇದೆ. ಈ ಒಂದು ಸ್ಕ್ರೀನ್ ನಲ್ಲಿ ಬರುವಂತ ಏನೆಲ್ಲ ಯಾವುದಕ್ಕೆ ಏನಂತ ಹೇಳ್ತಾರೆ ಅನ್ನುವಂತ ಮಾಹಿತಿ ಕೂಡ ನಾವು ಸಂಪೂರ್ಣವಾಗಿ ನಿನ್ನೆ ದಿನ ನಡೆದಿರುವಂತಹ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ. ಇವತ್ತು ಪ್ರಾಕ್ಟಿಕಲ್ ಆಗಿ ಇದರಲ್ಲಿ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಬೇಕಾಗಿದೆ. ಹೌದಾ, ಸಂಪೂರ್ಣವಾಗಿ ನೋಡ್ತಿದ್ದಂಗೆ ಇವುಗಳಿಗೆ ಏನಂತ ಹೇಳ್ತಾರೆ, ಮತ್ತೆ ಇದಕ್ಕೆ ಏನಂತ ಹೇಳ್ತಾರೆ, ಮತ್ತೆ ಇವುಗಳಿಗೆ ಏನಂತ ಹೇಳ್ತಾರೆ, ಇವೆಲ್ಲವನ್ನು ಕೂಡ ನಿನ್ನೆ ನಡೆದಿರುವಂತಹ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗಿದೆ. ಹೌದಾ, ಅಂದ್ರೆ ಬೇಸಿಕ್ ಆಗಿ ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಮತ್ತೆ ಇವೆಲ್ಲ ಯಾವ ರೀತಿಯಾಗಿ ಇವುಗಳನ್ನ ಉಪಯೋಗಿಸ್ಕೋಬಹುದು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಓಕೆ, ಮೊದಲಿಗೆ ನೋಡ್ತಿದ್ದಾನೆ, ನೋಡಬಹುದು ಇಲ್ಲಿಂದ ನೀವೇನ್ ಮಾಡಬಹುದು, ಇಲ್ಲಿಂದ ಮೇಲ್ಗಡೆ ಕಾಣಿಸ್ತಾ ಇದೆ ಇವು ABCDEFG ಅಂದ್ರೆ ಇವು ಎಷ್ಟು ಇರಬಹುದು ಅಜ್ಮಾಸ್ ಏನಾದ್ರೂ ಲೆಕ್ಕ ಮಾಡಿದೀರಾ? ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಈ ಒಂದು ವರ್ಕ್ ಪೇಜ್ ಏನಿದೆಯಲ್ಲ, ಒಂದು ನೋಟ್ಬುಕ್ ಒಂದು ಪೇಜ್ ಇದೆಯಲ್ಲ, ಅದರಲ್ಲಿ ABCD ಅಂತ ಕೊಟ್ಟಿದ್ದಾರೆ. ಹೌದಾ, ABCD ಅನ್ನೋದು ಅಂದ್ರೆ ಈ ರೀತಿಯಾಗಿ ಬರೋದಕ್ಕೆ ನಾವು ಕಾಲಮ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಈ ರೀತಿಯಾಗಿ ಬಂದ್ರೆ ಕಾಲಮ್. ಓಕೆ, ಇದು ಯಾವ ಕಾಲಮ್ ಸೆಲೆಕ್ಷನ್ ಆಗಿದೆ ಈಗ ಯಾರು ಹೇಳ್ತೀರಿ? ಡಿ ಕಾಲಮ್ ಸೆಲೆಕ್ಷನ್ ಆಗಿದೆ. ಹೌದಾ, ಈಗ ಈ ಕಡೆ ಬರುವಂತದಕ್ಕೆ ನಾವೇನ್ ಹೇಳ್ತೀವಿ, ಈ ರೀತಿಯಾಗಿತ್ತು ಅಂದ್ರೆ ಇದಕ್ಕೆ ರೋ ಅಂತ ಹೇಳ್ತೀವಿ. ಅಂದ್ರೆ ಯಾವ ಒಂದು ರೋ ಸೆಲೆಕ್ಷನ್ ಆಗಿದೆ ಇಲ್ಲಿ ಸರ್ ಮ್ಯೂಟ್ ಮಾಡ್ಕೊಳ್ಳಿ. ಅನದರ್ ಪರ್ಸನ್ ಯಾರು? BK ನಾಯ್ಕ್ ಸಾಹೇಬ್ರೆ, ಸುಮ್ನೆ ಇವತ್ತು ಯಾವ್ದೋ ಒಂದು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರಂತ ಪ್ರವೇಶ ಕೊಟ್ಟಿದ್ದೀನಿ. ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೇಕಾಗಿತ್ತು ಅಂದ್ರೆ ಕೋರ್ಸಿನ ಒಂದು ಫೀಸ್ ಇರುತ್ತೆ, ಆ ಒಂದು ಫೀಸ್ ಅನ್ನ ಪೇಮೆಂಟ್ ಮಾಡಿ ನಿಮ್ಗೆ ಕೋರ್ಸ್ಗೆ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಓಕೆ, ಮ್ಯೂಟ್ ಮಾಡಿ ಸರ್, ಯಾರು ಕೂಡ ಮ್ಯೂಟ್ ಮಾಡಬೇಕು, ನೀವು ಬಂದ್ ಕೂಡಲೇ ಮ್ಯೂಟ್ ಮಾಡ್ಕೋಬೇಕು, ಬೇರೆಯವರಿಗೆ ಡಿಸ್ಟರ್ಬೆನ್ಸ್ ಆಗತ್ತೆ. ಓಕೆ, ಸಂಪೂರ್ಣವಾಗಿ ನಮಗೆ ಮೇಲ್ಗಡೆ ABCD ಅಂತ ಕಾಣಿಸ್ತಾ ಇದೆ. ಈ ಅಂದ್ರೆ ನಾವು ಏನ್ ಮಾಡ್ತೀವಿ, ಹೀಗೆ ಬರೋದಕ್ಕೆ ನಾವು ಕಾಲಮ್ ಅಂತ ಹೇಳ್ತೀವಿ, ಅಂದ್ರೆ ಈ ಕಾಲಮ್ ಅಂತ ಕರಿತೀವಿ. ಈ ರೀತಿಯಾಗಿ ಬರೋದಕ್ಕೆ ನಾವ್ ಏನ್ ಹೇಳ್ತೀವಪ್ಪ ಅಂದ್ರೆ ರೋ ಅಂತ ಕರಿತೀವಿ. ಅಂದ್ರೆ ಕಾಲಮ್ ಮತ್ತೆ ರೋಗಳನ್ನ ತಗೊಂಡು ನಾವೇನ್ ಮಾಡಬಹುದು, ಎಕ್ಸೆಲ್ ಒಳಗಡೆ ಡಾಟಾ ಎಂಟ್ರಿ ಕೆಲಸಗಳನ್ನ ಸುಗಮವಾಗಿ ಮತ್ತೆ ಸರಳವಾಗಿ ಮಾಡ್ಲಿಕ್ಕೆ ಸಿಗ್ತಾ ಇರತ್ತೆ. ಹಾಗಾದ್ರೆ ನೀವು ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಯಾವುದೋ ಒಂದು ಕಂಪನಿಗಳಿಗೆ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳಿಗೂ ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ, ಉತ್ತರವನ್ನ ಕೊಡಬೇಕಾಗ್ತದೆ. ಬರೀ ಕಲಿಯೋದನ್ನ ಸುಮ್ಮನೆ ಕಲಿಯೋದಲ್ಲ, ಹೌದಿಲ್ಲ, ಎಲ್ಲಾ ತರ ಒಂದು ಮಾಹಿತಿ ಕೂಡ ನಾವು ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಸರ ಪೇಜ್ ಕಾಣಿಸಕತ್ತ ನಮ್ಗೆ ABCD ಅಂತೇಳಿ, ಅಂದ್ರೆ ಇದು ಎಲ್ಲಿ ತನ ಇರಬಹುದು ಒಂದು ABCD ಅನ್ನೋದನ್ನ ನೋಡಿದಾಗ ನಾವು ಎಲ್ಲಿ ತನ ನೋಡ್ತೀವಿ ಅದನ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ABCD ಕೊನೆಯದಾಗಿ ಯಾವ ಒಂದು ಲೈನ್ ಇದೆ ನೀವು ಹಿಂಗೆ ತಗೊಂಡು ಹೋಗ್ರಿ. ಓಕೆ, ನೀವು ಮುಂದಕ್ಕೆ ಹೋಗ್ಬೋದು. ಏನ್ ಮಾಡ್ತೀನಿ ನಾನು, ಕೀಬೋರ್ಡ್ ಅಲ್ಲಿ ಬಾಣ ಚಿಹ್ನೆ ಇರುತ್ತೆ ನೋಡ್ರಿ, ಈ ರೀತಿಯಾಗಿ ಹೋಗ್ರಿ. ಎಲ್ಲಿ ತನ ಇರ್ತದೆ ನೋಡ್ರಿ, ನಾನು ಸುಮ್ ಫ್ರೆಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ಈ ರೀತಿಯಾಗಿ ಹೋಗ್ತಾನೆ ಇದೆ, ಅದು ಗೊತ್ತಾಗ್ತದ. ಹಾಗಾದ್ರೆ ಕೊನೆ ಅನ್ನೋದು ಇರುತ್ತಲ್ಲ ಇದಕ್ಕೆ, ಹೌದಿಲ್ಲ ರೀ? ಅಂದ್ರೆ ಎಷ್ಟು ಒಂದು ರೋಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ, ಎಷ್ಟು ಕಾಲಮ್ ಗಳನ್ನ ನಾವು ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಾವು ಬಳಕೆ ಮಾಡಬಹುದು. ಅಂದ್ರೆ ನೋಡಿ, ಬಹಳಷ್ಟು ದೂರ ಹೋಗ್ಬಿಟ್ಟಿದೆ ನಾನು, ಮತ್ತೆ ಬಾಣ ಚಿಹ್ನೆನ ಕ್ಲಿಕ್ ಮಾಡ್ಕೊಂಡು ವಾಪಸ್ ಬರ್ತೀನಿ, ಅಲ್ಲಿ ಎ ಜಾಗಕ್ಕೆ ನಾನು ಸಂಪೂರ್ಣವಾಗಿ ಬಂದ್ಬಿಡ್ತೇನೆ. ಅಂದ್ರೆ ಇದರಲ್ಲಿ ಇರುವಂತ ಅಂದ್ರೆ ನೀವು ಒಳಗಡೆ ಏನ್ ಒಂದು ಪೇಜ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಅಂದ್ರೆ ಒಂದು ಸೀಟ್ ಅಂತ ಕರಿತೀವಿ ನಾವು. ಈ ಒಂದು ಸೀಟ್ ಒಳಗಡೆ ಒಂದು ಸೀಟ್ ಒಳಗಡೆ ಎಷ್ಟು ರೋಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ 1 2 3 4 ಈ ರೀತಿಯಾಗಿ ರೋಗಳನ್ನ ಇದೆ ಅಂತಲ್ಲ, ಇವು ರೋಗಳನ್ನ ಎಷ್ಟು ಇದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ ನಿಮ್ಗೆ ಪ್ರಶ್ನೆಯನ್ನ ಕೇಳಬಹುದು. ಮೈಕ್ರೋಸಾಫ್ಟ್ ಸೀಟ್ ಒಳಗಡೆ ಎಕ್ಸೆಲ್ ಅಲ್ಲಿ ಬರುವಂತ ಒಂದು ರೋಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕಾಗತ್ತೆ, ಅಲ್ಲಿ ಎಷ್ಟಿರದಪ್ಪ ಅಂದ್ರೆ 10,48,576 ರೋಗಳನ್ನ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಎಷ್ಟಿರ್ತಾವ್ರೆ?
ಸಂಪೂರ್ಣವಾಗಿ ಬರ್ಕೋಬೇಕು, ನೋಟ್ ಮಾಡ್ಕೋರಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಒಂದು ಸೀಟಿನಲ್ಲಿ ಬರುವಂತ ರೋಗಳ ಸಂಖ್ಯೆ ನಾವು ನೋಡಿದಾಗ 10,48,576 ರೋಗಳನ್ನ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ನೀವು ಹೆಂಗ್ ಹೇಳಕತ್ತೀರಿ ಸರ್, ಅಜಮಾಸ್ ಮೇಲೆ ಹೇಳಕತ್ತೀರೋ ಅಥವಾ ಕರೆಕ್ಟ್ ಹೇಳತ್ತೀರ ಅಂತ ಹೇಳಿ ನಿಮ್ಗೂ ಕೂಡ ಡೌಟ್ ಆಗ್ಬೋದು. ಹಾಗಾಗಿ ನೀವೇನ್ ಮಾಡ್ಬೇಕು, ಕಂಟ್ರೋಲ್ ಅನ್ನ ಹಿಡಿದು ನಿಮ್ಮ ಕೀಬೋರ್ಡ್ ಅಲ್ಲಿ ಇರುವಂತ ಕಂಟ್ರೋಲ್ ಅನ್ನ ಹಿಡಿದು ಒಂದು ಬಾಣದ ಚಿಹ್ನೆ ಇರುತ್ತೆ, 4 ಬಾಣದ ಚಿಹ್ನೆಗಳಿರುತ್ತೆ, ಮೇಲ್ಗಡೆ ಕೆಳಗಡೆ ಮತ್ತೆ ಲೆಫ್ಟ್ ರೈಟ್ ಗೆ ಮುಖ ಮಾಡಿ. ಕಂಟ್ರೋಲ್ ಅನ್ನ ಹಿಡಿದು ನೀವೇನ್ ಮಾಡ್ಬೇಕು, ಕೆಳಗಡೆ ಇರುವಂತಹ ಬಾಣದ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕೊನೆಯ ಒಂದು ರೋ ಅನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡ್ರಿ, ಇಲ್ಲಿಂದ 1 2 3 4 ಬರಿ ಬರ್ಕೋತ್ ಬಂದ್ರ ಎಲ್ಲಿ ತನ ನೀವು ಬರ್ಕೋತ್ ಬರ್ಲಿಕ್ಕೆ ಅವಕಾಶ ಇದೆ ಅಂದ್ರೆ 10,48,576 ಒಂದು ರೋಗಳನ್ನ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಅದು ಒಂದು ಸೀಟ್ ಒಳಗಡೆ ಕಾಣಿಸ್ತಾ ಇದೆ. ಒಂದು ಸೀಟ್ ಒಳಗೆ ಎಷ್ಟಿರ್ತಾವ್ರಿ ರೋಗಳು? 10,48,576 ರೋಗಳನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಹಾಗಾದ್ರೆ ಒಂದು ಸೀಟ್ ಒಳಗಡೆ ಕಾಲಮ್ಗಳು ಎಷ್ಟಿರ್ತಾವ ಸರ್? ಜೆ ಕೆ ಎಲ್ ಎಂ ಹಿಂಗ್ ಕಾಲಮ್ ಹೇಳತ್ತಿರಲ್ಲ, ಹಾಗಾದ್ರೆ ಇವು ಕಾಲಮ್ಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನಾವು ನೋಡಿದಾಗ ನೀವೇನ್ ಮಾಡ್ಬೇಕು, ಕಾಲಮ್ ಸಂಖ್ಯೆ ಎಷ್ಟನ್ನ ಸಂಪೂರ್ಣವಾಗಿ ಬರ್ಕೊಂಡ್ಬಿಡಿ. ಎಷ್ಟಿರ್ತಾವ ಕಾಲಮ್ ಅಂದ್ರೆ 16,384 ಕಾಲಮ್ಗಳು ಈ ಒಂದು ಸೀಟಿನಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಗೊತ್ತಾಗ ಅಂದ್ರೆ ಎ ಅನ್ನೋದು ಒಂದು ಕಾಲಮು, ಬಿ ಅನ್ನೋದು 2 ಕಾಲಮು, ಸಿ ಅನ್ನೋದು 3 ಕಾಲಮ್, ಈ ರೀತಿಯಾಗಿ ನಾವು ಎಣಿಸ್ಕೊತ ಹೋದಾಗ ಎಷ್ಟು ಕಾಲಮ್ಗಳು ಬರುತ್ತೆ ನಮಗೆ ಒಂದು ಪೇಜ್ ಒಳಗೆ ಅಂದ್ರೆ, ಒಂದು ಪೇಜ್ ಅಲ್ಲಿ ಅಂದ್ರೆ ಒಂದು ವರ್ಕ್ ಸೀಟ್ ಅಲ್ಲಿ 16,384 ಏನ್ ಸಿಗುತ್ತೆ ಕಾಲಮ್ಗಳನ್ನ ನಾವು ಎಕ್ಸೆಲ್ ಅಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅದನ್ನ ಹೆಂಗ್ ಕಂಡು ಹಿಡಿಯೋದ್ರಿ ಸರ್ ಅಂದ್ರೆ, ಕಂಟ್ರೋಲ್ ಹಿಡಿದು ನೀವು ಬಾಣ ಚಿಹ್ನೆನ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಲಾಸ್ಟ್ ಕೊನೆಯ ಒಂದು ರೋ ಯಾವ್ದಿರುತ್ತೆ ಅಂದ್ರೆ ಸಂಪೂರ್ಣವಾಗಿ ನೋಡಬಹುದು XFD. ಇದು ಕೊನೆಯ ಒಂದು ರೋ. ಇದರ ಮುಂದ್ಗಡೆ ನೀವು ಎಷ್ಟೇ ಸಾರಿ ಟ್ಯಾಬ್ ಹೊಡೆದ್ರು ಕೂಡ ಬರಲ್ಲ, ಬಾಣ ಚಿಹ್ನೆ ಹೊಡೆದ್ರು ಕೂಡ ಬರುವುದಿಲ್ಲ. ಇದು ಲಾಸ್ಟ್ ಕೊನೆಯ ರೋ. ಇದು ಗೊತ್ತಾಗುತ್ತೆ ಅಂದ್ರೆ ಕೊನೆ ಕಾಲಮ್ ಎಷ್ಟು ಎ ಇಂದ ಪ್ರಾರಂಭವಾಗಿರುವಂತದ್ದು XFD ಗೆ ಕೊನೆಯದಾಗಿ ಒಂದು ಕಾಲಮ್ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ. ಹಾಗಾದ್ರೆ ಕಾಲಮ್ಗಳ ಸಂಖ್ಯೆ ಎಷ್ಟನೇ ಕಾಲಮ್ಗೆ ನಾನು ಬಂದಿನ ಅಂದ್ರೆ ಇಲ್ಲಿ 16,384 ಕಾಲಮ್ಗೆ ನಾನು ಸಂಪೂರ್ಣವಾಗಿ ಬಂದಿರುವಂತದ್ದು. ಗೊತ್ತಾಗತ್ತಾ? ಬರ್ಕೊಂಡ್ರಿ ಏನ್ ಬರ್ಕೊಳ್ಳಿಲ್ಲ? ಯಾರು ಹೇಳ್ತೀರಿ ಎಷ್ಟಿರ್ತಾವ ರೋ ಇದ್ರಲ್ಲಿ? 16,384. 16,384. ಅದು ಒಂದು ಸೀಟ್ ಒಳಗಡೆ, ಅದನ್ನ ನೆನ್ಪಿಟ್ಕೋಬೇಕು. ಓಕೆ, ರೋಸ್ ಎಷ್ಟಿರತ್ತೆ ಸರ್? 10,48,576. ಎಸ್ ಮೇಡಮ್, ಥ್ಯಾಂಕ್ ಯು. ಕಾಲಮ್ಸ್ 16,384 ಕಾಲಮ್ಸ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದು ಒಂದು ಸೀಟಿನಲ್ಲಿ ನೋಡುವಂತ ನಮ್ಮ ಒಂದು ಕೆಲಸ ಮಾಡುವಂತ ಒಂದು ಸೀಟ್ ಅಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ದೇವೆ, ಹೌದಿಲ್ಲ? ಅದೇ ರೀತಿಯಾಗಿ ಸರ್ ಸೀಟ್ ಅಂತ ಹೆಂಗ್ ಹೇಳಕತ್ತೀರಿ ಅಂತ ನಿಮಗೆ ಅನಿಸ್ಬೋದು. ಕೆಳಗಡೆ ಕಾಣಿಸ್ತದೆ ನೋಡ್ರಿ ಇಲ್ಲಿ, ಸೀಟ್ 1, ಸೀಟ್ 2, ಸೀಟ್ 3. ಅಂದ್ರೆ ಸೀಟ್ 1 ಅಂದ್ರೆ 1ನೇ ಪೇಜ್, ಸೀಟ್ 2 ಅಂದ್ರೆ 2ನೇ ಪೇಜ್, ಸೀಟ್ 3 ಅಂದ್ರೆ 3ನೇ ಪೇಜ್. ಅಂದ್ರೆ ಬುಕ್ ಒಳಗಡೆ ನಾವು ಪೇಜ್ ಗಳನ್ನ ಹೊಳಿಸ್ತೀವಲ್ಲ ಆ ರೀತಿಯಾಗಿ. ಸರ್ ಮತ್ತೆ ನನಗೆ ಇನ್ನೂ ಪೇಜ್ ಬೇಕ್ರಿ ಅಂದ್ರೆ ಇಲ್ಲೊಂದು ಸ್ಟಾರ್ ಮಾರ್ಕ್ ಕಾಣಿಸ್ತಾ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಇನ್ನೊಂದು ಸೀಟ್ ಸಿಗುತ್ತೆ. ಮತ್ತೆ ಬೇಕಾ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಸಿಗ್ತದ, ಮತ್ತೆ ಬೇಕಾ ಮತ್ತೆ ಕ್ಲಿಕ್ ಮಾಡ್ರೆ ಸಿಗ್ತದ. ಇಲ್ಲ ಸರ್ ಇದರಲ್ಲಿ ನನ್ನ ಒಂದು ಹೆಸರುಗಳನ್ನ ಬರಿಬೇಕು, ಊರ್ ವೈಸ್ ಬರಿಬೇಕಾಗಿದೆ, ಅಥವಾ ಇವುಗಳ ಹೆಸರು ಕೂಡ ಸಂಪೂರ್ಣವಾಗಿ ನಿಮ್ಗೆ ಒಂದು ಸೀಟಿನ ಒಂದು ಹೆಸರು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹೆಂಗ್ ಮಾಡ್ಬೇಕ್ರಿ ಸರ್? ಡಬಲ್ ಕ್ಲಿಕ್ ಮಾಡ್ಕೋರಿ, ಸಂಪೂರ್ಣವಾಗಿ ಅದನ್ನ ತೆಗಿಬಹುದು. ಓಕೆ, ರಿಮೂವ್ ಮಾಡ್ಕೊಂಡು GUR ಗುರು 9X ಅಂತ ಮಾಡ್ಕೊಂಡ್ಬಿಡಿ, ಬಂದ್ಬಿಡುತ್ತೆ. ಹೊರಗಡೆ ಕ್ಲಿಕ್ ಮಾಡ್ರಿ, ಅಲ್ಲಿ ಗುರು 9X ಒಂದು ಸೀಟ್ ಬರುತ್ತೆ, 2ನೇ ಸೀಟು, 3ನೇ ಸೀಟು, 4ನೇ ಸೀಟು. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಆ ಒಂದು ಏನಿದೆ ಒಂದು ಸೀಟ್ ಗಳ ಒಂದು ರೈಟ್ ಕ್ಲಿಕ್ ಮಾಡ್ಕೊಂಡು ಅದನ್ನ ಡಿಲೀಟ್ ಮಾಡಬಹುದು, ರೀನೇಮ್ ಮಾಡಬಹುದು, ಮೂವ್ ಮತ್ತೆ ಕಾಪಿ ಮಾಡಬಹುದು. ವ್ಯೂ ಕೋಡ್, ಅದರ ಒಂದು ಕೋಡ್ ಕೂಡ ಜನರೇಟ್ ಆಗುತ್ತೆ, ಅದನ್ನು ಕೂಡ ನೋಡಬಹುದು. ನೆಕ್ಸ್ಟ್ ಅದರ ಒಂದು ಟ್ಯಾಬ್ ಕಲರ್, ಅದಕ್ಕೆ ಒಂದು ಕಲರ್ ಕೂಡ ನೀವು ಸಂಪೂರ್ಣವಾಗಿ ಕೊಡಬಹುದು. ನೋಡಿ, ರೆಡ್ ಕಲರ್ ಒಳಗೆ ಬರ್ತಾ ಇದೆ. ಅಂದ್ರೆ ಒಂದ್ ಸೀಟ್ ಅಲ್ಲಿ ನೀವು ಏನ್ ಕೆಲಸ ಮಾಡಿದಿರಿ, 2ನೇ ಪೇಜ್ ಒಳಗೆ ಏನ್ ಬರ್ದಿರಿ. 1ನೇ ಪೇಜ್ ಅಂದ್ರೆ ಗುರು 9X ಅನ್ನೋದು 1ನೇ ಸೀಟ್ ಇದು, ಅಂದ್ರೆ ಒಂದು ಪೇಜ್ ಇದ್ದಂಗ. ಓಕೆ, 2ನೇ ಒಂದು ಪೇಜ್ ಬರುತ್ತೆ, ಮತ್ತೆ 3ನೇ ಒಂದು ಪೇಜ್ ಬರುತ್ತೆ, 4ನೇ ಪೇಜ್. ಈ ರೀತಿಯಾಗಿ ನೀವು ಬಹಳಷ್ಟು ಸೀಟ್ಗಳು ಕೂಡ ನಮಗೆ ತಗೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ನೋಡಬಹುದು, ನೀವು ಕ್ಲಿಕ್ ಮಾಡ್ತಾ ಹೋದಂಗೆ ಹಾಗೆ ರೀತಿಯಾಗಿ ಸೀಟ್ಗಳು ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಬರ್ತಾನೆ ಇರುತ್ತೆ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಎಷ್ಟು ಸೀಟ್ಗಳು ಇರ್ತಾವ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತು ಅಂದ್ರೆ ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಗೆ ಎಷ್ಟು ಕೆಲಸಕ್ಕೆ ಬೇಕಾಗುತ್ತೆ ಅಷ್ಟು ಸೀಟ್ ಗಳನ್ನ ನಾವು ಸಂಪೂರ್ಣವಾಗಿ ನೋಡಬಹುದು. ಇದನ್ನ ಸಂಪೂರ್ಣವಾಗಿ ಬರ್ಕೊಂಡ್ಬಿಡಿ. ನನ್ನ ಕಡೆ ಒಂದು ಸಂಪೂರ್ಣವಾಗಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನೇ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಸಂಪೂರ್ಣವಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ನೋಟ್ಬುಕ್ ಒಳಗಡೆ ಬರ್ಕೊಂಡ್ಬಿಡಿ. ಯಾಕಂದ್ರೆ ಸುಮ್ಮನೆ ನಾನು ತೋರಿಸೋದೊಂದು ಮಾಡೋದೊಂದು ಆ ರೀತಿಯಾಗಿ ಆಗ್ಬಾರ್ದು. ಎಲ್ಲಿದೆ ಒಂದ್ ಕಡೆ ಇಟ್ಕೊಂಡಿದೆ, ಅದನ್ನು ಸಂಪೂರ್ಣವಾಗಿ ತೋರಿಸ್ತೇನೆ.
ಇಲ್ಲೇ ಒಂದು ಕಡೆ ಇಟ್ಕೊಂಡಿದೆ. ಎಲ್ಲಿದೆಯಪ್ಪ ಇದರಲ್ಲಿದೆಯಾ ಇಲ್ಲ. ಓಕೆ, ನಾನೇನು ಮಾಡ್ತೀನಿ, ನಾನೊಂದು ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಒಳಗೆ ಇರುವಂಥ ಫೋಲ್ಡರ್ಸ್ಗಳು ಭಾಳಷ್ಟು ಫೋಲ್ಡರ್ಸ್ಗಳು ಇರ್ತವೆ, ಪಟಕ್ನೆ ಸಿಗಲ್ಲ, ಎಲ್ಲಿ ಇಟ್ಟಿರ್ತೀನಿ ಅನ್ನೋದು ನನಗೆ ನೆನಪಿರಲ್ಲ. ಓಕೆ, ಓಪನ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಸಂಪೂರ್ಣವಾಗಿ ಎಷ್ಟು ಸೀಟ್ಗಳಿರುತ್ತೆ, ಎಷ್ಟು ರೋಗಳು ಇರುತ್ತೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಬರ್ಕೊಂಬಿಡಿ. ನಿಮ್ಮ ನೋಟ್ಬುಕ್ ಒಳಗೂ ಕೂಡ ಸಂಪೂರ್ಣವಾಗಿ ಬರ್ಕೊಂಡ್ರೆ ನಿಮಗೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿಂದ ಕ್ಲಾಸ್ ಅದು ಬರುತ್ತೆ, ಕಂಪ್ಯೂಟರ್ ಕ್ಲಾಸ್ ಅಂತ ಸಿಗಬೇಕು. ಇಲ್ಲಿಂದ ಹೊರಗಡೆ ಹೋಗ್ತೀನಿ, ಮತ್ತೆ ಇಲ್ಲಿಂದ ಬಂದ್ಬಿಟ್ಟು ಕಂಪ್ಯೂಟರ್ ಕ್ಲಾಸ್ ಎಲ್ಲಿದೆ ಫೋಲ್ಡರ್. ಯಾಕಂದ್ರೆ ಕೆಲವೊಂದು ಟೈಮ್ ಓಪನ್ ಮಾಡಿದ್ರೆ ಏನಾಗ್ತದೆ, ತಲೆ ಕೆಲಸನೇ ಮಾಡಲ್ಲ, ಗೊತ್ತಾಗ್ತದೆ, ಎಲ್ಲ ಗೊತ್ತಿರ್ತದೆ ಅದಕ್ಕೆ ಎಲ್ಲಿ ಇರ್ತಾವೆ ಏನಂತೇಳಿ. ಇಲ್ಲಿ ನೋಡ್ರಿ, ಟೋಟಲ್ ನಂಬರ್ಸ್ ಆಫ್ ದ ರೋ ಅಂತ ಹೇಳಿರ್ತೀನಿ ನಾನು, ಇಲ್ಲೇ ಸಂಪೂರ್ಣವಾಗಿ ತಗೊಂಡಿರುವಂಥದ್ದು. ಬಟ್ ಓಪನ್ ಮಾಡ್ಲಿಕ್ಕೆ ಹೋದಾಗ ನೆನಪಾಗಲ್ಲ ಒಂದೇ ಸರ್ತಿ. ಓಕೆ, ಸಂಪೂರ್ಣವಾಗಿ ಓಪನ್ ಆಗುತ್ತೆ, ವೇಟ್ ಮಾಡಬೇಕು. ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನಾನು ಅದನ್ನು ಸಂಪೂರ್ಣವಾಗಿ ಬರೆದಿಟ್ಕೊಂಡಿದ್ದೀನಿ, ಅಥವಾ ಒಂದು PDF ಕೂಡ ಬರ್ಬೋದು. ಇಲ್ಲಿ ನೋಡ್ರಿ, ಸಂಪೂರ್ಣವಾಗಿ ನೋಡ್ಕೋಬಹುದು, ಇದನ್ನ ಬರ್ಕೊಂಬಿಡಿ ಸಂಪೂರ್ಣವಾಗಿ. ಓಕೆ, ಟೋಟಲ್ ನಂಬರ್ಸ್ ಆಫ್ ದ ರೋ ಅಂಡ್ ಕಾಲಮ್ಸ್ ಅನ್ನ ನೋಡಿದಾಗ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇದು ಟೋಟಲ್ ಆಗಿ 10,48,576 ರೋಗಳನ್ನ ನಾವು ಸಂಪೂರ್ಣವಾಗಿ ನೋಡ್ತೇವೆ. ಅದರ ಜೊತೆಗೆ ಕಾಲಮ್ 16,384 ಕಾಲಮ್ಸ್ ಗಳನ್ನ ನೋಡ್ತೇವೆ. ಜೊತೆಗೆ ಕಾಲಮ್ಸ್ ಒಂದು ವಿಡ್ತ್ ಅಂದ್ರೆ ಈ ರೀತಿಯಾಗಿ ನಾವೇನು ಜಾಸ್ತಿ ಮಾಡ್ತಿರ್ತೀವಲ್ಲ, ಇದರ ಒಂದು ವಿಡ್ತ್ ಅನ್ನ ನಾವು ಈ ರೀತಿಯಾಗಿ, ಓಕೆ, ಹೈಟ್ ವಿಡ್ತ್ ಅಂತ ಹೇಳ್ತೀವಿ, ಈ ರೀತಿಯಾಗಿ ತಗೊಳ್ಳುವಂತದ್ದು. ಅಂದ್ರೆ ಇದಕ್ಕೆ ಲಾಸ್ಟ್ ಎಲ್ಲಿ ತಗೊಂಡು ಹೋಗ್ಬೋದು. ಇಲ್ಲಿ ವಿಡ್ತ್ ನೋಡಬಹುದು, ಇಲ್ಲಿಂದ ಪಿಕ್ಸೆಲ್ ಅಂತೇಳಿ ಬರ್ತಾರೆ, ಇಲ್ಲಿ ಅಬ್ಸರ್ವೇಷನ್ ಮಾಡಿ ನಾನು ಇದನ್ನು ತಗೊಂಡು ಹೋಗ್ತೀನಿ. ನೋಡಿ ಅಲ್ಲಿ ಏನಾಗ್ತಾ ಇರುತ್ತೆ, ನಾನು ಕೊನೆಗೆ ಇಲ್ಲಿಂದ ಇಟ್ಕೊಂಡು ಏನ್ ಮಾಡ್ತೀನಿ, ಇನ್ನೊಂದ್ಸರಿ ಜಗ್ತೀನಿ. ನೋಡ್ರಿ, ಅಲ್ಲಿ ಆಗ್ತಾ ಇರುತ್ತೆ, ಸಂಪೂರ್ಣವಾಗಿ ನೋಡಬಹುದು ನೀವು ವಿಡ್ತ್ ಎಲ್ಲಿ ತನ ಹೋಗ್ತಾ ಇದೆ ಅನ್ನೋದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇರುತ್ತೆ. ಅದು ಎಲ್ಲಿ ತನ ಇರುತ್ತೆ ಅನ್ನೋದನ್ನ ನಾವು ನೋಡಿದಾಗ 255 ಅಕ್ಷರಗಳ ಬರೀಲಿಗೋಸ್ಕರ ನಾವು ವಿಡ್ತ್ ತನ ಬರಿಬಹುದು. ಜೊತೆಗೆ ರೋ ಒಂದು ಹೈಟ್ ಎಷ್ಟು ಮಾಡಬಹುದು ಅಂದ್ರೆ 409 ಪಾಯಿಂಟ್ಸ್ ಒಳಗಡೆ ಮಾಡಬಹುದು. ಪೇಜ್ ಆಫ್ ಬ್ರೇಕ್ಸ್ ಅಂತ ನಾವು ಮಾಡಬಹುದು, ಅಂದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿ 1026 ಒಂದು ಪೇಜ್ಗಳನ್ನ ನಮಗೆ ತೊಳಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಟೋಟಲ್ ನಂಬರ್ಸ್ ಆಫ್ ದ ಕ್ಯಾರೆಕ್ಟರ್ ಇನ್ ದ ಸೆಲ್, ಅಂದ್ರೆ ಒಂದು ಸೆಲ್ ಒಳಗಡೆ ನೀವು 32,767 ಅಕ್ಷರಗಳನ್ನ ಬರೀಲಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಸಂಪೂರ್ಣವಾಗಿ ನೀವು ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ದ ಲೈನ್ ಫೀಡ್ ಆಫ್ ದ ಪರ್ ಸೆಲ್ ಅಂತ ಹೇಳ್ತೀವಿ, 255 ಒಂದು ಸೆಲ್ ಒಳಗಡೆ ನೀವು ಲೈನ್ ಗಳನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ ಸೀಟ್ ಇನ್ ಎ ವರ್ಕ್ ಬುಕ್ ಅಂತ ನೋಡ್ತೀವಿ, ಅನ್ಲಿಮಿಟೆಡ್, ಇಲ್ಲಿ ನೋಡಬಹುದು ನಿಮ್ಗೆ. ಓಕೆ, ಲಿಮಿಟೆಡ್ ಬೈ ಅವೈಲೇಬಲ್ ಮೆಮೊರಿ, ಅಂದ್ರೆ ನಿಮ್ಮ ಒಂದು ಕಂಪ್ಯೂಟರ್ ಮೆಮೊರಿಗೆ ಡಿಸೈಡ್ ಮಾಡಿಕೊಂಡು ಎಷ್ಟು ಬೇಕಾದಷ್ಟು ಸೀಟ್ಗಳು ಕೂಡ ನಿಮ್ಗೆ ಇಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ನೆಕ್ಸ್ಟ್ ಕಲರ್ ಇನ್ ದ ವರ್ಕ್ ಬುಕ್, ಅಂದ್ರೆ 16 ಮಿಲಿಯನ್ ಕಲರ್ಸ್ ಗಳು 64 ಬಿಟ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಅದಕ್ಕೆ ಅನ್ವಯ ಆಗಿ ಇಷ್ಟೊಂದು ಕಲರ್ಸ್ ಗಳು ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇವೆಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಬರ್ಕೊಂಡ್ರೆ, ಅಥವಾ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಪರ್ಸನಲ್ ಆಗಿ ಎಲ್ಲರಿಗೂ ಕೂಡ ಕಳಿಸ್ಕೊಡ್ತೀನಿ. ಅದನ್ನ ಸಂಪೂರ್ಣವಾಗಿ ನೋಟ್ ಮಾಡಿಕೊಂಡು ಜೋಪಾನವಾಗಿ ಇಟ್ಕೋಬೇಕು. ಓಕೆ, ಜೊತೆಗೆ ಒಂದು ಜೂಮ್ ರೇಂಜ್ ಏನಿರುತ್ತಪ್ಪ ಅಂದ್ರೆ 10% ಇಂದ 400 ವರೆಗೆ ನಾವೇನ್ ಮಾಡಬಹುದು, ಜೂಮ್ ಕೆಪಾಸಿಟಿ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತಿದ್ಯಾ? ಇದನ್ನೆಲ್ಲವನ್ನು ಕೂಡ ಪರ್ಸನಲ್ ಆಗಿ ನಿಮ್ಗೆ ಕಳಿಸ್ಕೊಡ್ತೀನಿ. ಈ ಒಂದು ಪೇಜ್ ಅನ್ನ ಸಂಪೂರ್ಣವಾಗಿ ನೋಟ್ ಮಾಡ್ಕೋತಿರಲಿಲ್ಲ? ಓಕೆ, ಸಂಪೂರ್ಣವಾಗಿ, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಎಕ್ಸೆಲ್ ಕಲಿತಾ ಇದ್ರೆ ಅಂದ್ರೆ ಮೇನ್ ಆಗಿ ಇವೆಲ್ಲವನ್ನು ಕೂಡ ತಿಳ್ಕೊಂಡೇ ಎಕ್ಸೆಲ್ ಒಂದು ಹೆಜ್ಜೆ ಮುಂದೆನೆ ಇಡಬೇಕಾಗ್ತದೆ. ಇವು ಏನೂ ಗೊತ್ತಿಲ್ಲಾರ್ದೆ ನಾವು ಡೈರೆಕ್ಟ್ ಆಗಿ ಎಕ್ಸೆಲ್ ಕಲಿತೀವಿ ಅಂದ್ರೆ ನಮ್ಮಷ್ಟು ದಡ್ಡ ಜಗತ್ತಿನೊಳಗೆ ಯಾರು ಇಲ್ಲ, ಹುಡುಕಾಡಿದ್ರು ಸಿಗಲ್ಲ. ಓಕೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೋಬೇಕಾಗಿರುವಂತದ್ದು. ಓಕೆ, ಸಂಪೂರ್ಣವಾಗಿ ಗೊತ್ತಾಯ್ತು ಸರ್. ಮತ್ತೆ ನಾನು ಏನ್ ಮಾಡ್ತೀನಿ, ಇದನ್ನ ಸಂಪೂರ್ಣವಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಇದನ್ನ ಈ ಒಂದು ಪೇಜ್ ಕ್ಲೋಸ್ ಮಾಡ್ಕೊಂಡು ಇನ್ನೊಂದು ಪೇಜ್ ತಗೋತೀನಿ ನಾನು. ಎಲ್ಲಿ ಹೋಮ್ ಬಟನ್ ಮೇಲೆ ಹೋಗ್ಬೇಕು, ಇಲ್ಲಿಂದ ನ್ಯೂ ಪೇಜ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಅಂತ ಹೇಳ್ಬಿಡಿ, ಸಂಪೂರ್ಣವಾಗಿ ಒಂದು ಪೇಜ್ ಅನ್ನು ಸಂಪೂರ್ಣವಾಗಿ ನೋಡ್ತೀವಿ. ಹಾಗಾದ್ರೆ ಈ ರೀತಿಯಾಗಿ ಒಂದು ಪೇಜ್ ಅನ್ನು ಬಂದಾಗ ನಾವೇನ್ ಮಾಡಬಹುದು, ಎ ಅಂತೇಳಿ ನಾವು ನೋಡ್ತೀವಲ್ಲ, ಇದು ಒಂದು ಕಾಲಮ್, ಇದು ಬಿ ಕಾಲಮ್, ಇದು ಸಿ ಕಾಲಮ್, ಇದು ಡಿ ಕಾಲಮ್ ಅಂತ ನಾವು ಅರೇಂಜ್ ಮಾಡ್ತೀವಿ. ಈ ರೀತಿಯಾಗಿ ಬಂದ್ರೆ ರೋ ಅಂತ ಕೂಡ ನಾವು ಸಂಪೂರ್ಣವಾಗಿ ನೋಡ್ತೀವಿ. ಇಲ್ಲಿ ನಿಮ್ಗೆ ಬೇಸಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡುವಂತದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತೇನೆ. ಅಂದ್ರೆ ಯಾವ ರೀತಿಯಾಗಿ ನಾವು ಇದರಲ್ಲಿ ಕೆಲಸಗಳನ್ನ ಮಾಡಬಹುದು, ಯಾವ ರೀತಿಯಾಗಿ ನಾವು ಇದರಲ್ಲಿ ಡಾಟಾ ಎಂಟ್ರಿ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ತೇನೆ. ಮೊದಲಿಗೆ ನಾನು ಏನ್ ಮಾಡ್ತೀನಿ, ಇದರಲ್ಲಿ ಸಂಪೂರ್ಣವಾಗಿ ನೀವೇನಾದ್ರೂ ಇಲ್ಲಿ ಬರೀತಾ ಇದ್ದೀರಂದ್ರೆ ನಾನೇನ್ ಮಾಡ್ತೀನಿ, ಫಸ್ಟಿಗೆ NAME ನೇಮ್ ಅಂತ ನಾನು ಬರೀತೀನಿ, ಟ್ಯಾಬ್ ಫ್ರೆಶ್ ಮಾಡ್ಕೋತೀನಿ. ನೇಮ್ NAME ಅಂತ ಸಂಪೂರ್ಣವಾಗಿ ನಾನು ನೇಮ್ ಅನ್ನ ಬರ್ದು ಇಲ್ಲಿಂದ ಏನ್ ಮಾಡ್ತಾ ಇದ್ದೇನೆ, ಸಂಪೂರ್ಣವಾಗಿ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ತಾ ಇದ್ದೇನೆ. ನೀವು ಕೂಡ ಇದೇ ರೀತಿಯಾಗಿ ಸಂಪೂರ್ಣವಾಗಿ ಬರಿಬಹುದು. ನಿಮ್ಗೆ ಅವಶ್ಯಕತೆ ಬಿದ್ದಾಗ ಏನು ಬರಿಬೇಕಾಗಿದೆ ಅದನ್ನ ನೀವು ಅಂದ್ರೆ ಏನ್ ಕೆಲಸ ಮಾಡ್ಬೇಕಂತ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ನೀವು ಬರ್ಕೋಬೇಕಾಗ್ತದೆ. ಓಕೆ, ನಾನೇನ್ ಮಾಡ್ತಾ ಇದ್ದೇನೆ, ಇಲ್ಲಿಂದ ಕ್ಯಾಪಿಟಲ್ ಲೆಟರ್ ಒಳಗೆ ಬರೀತೀನಿ, ಬ್ಯಾಕ್ ಪೇಸ್ ಮಾಡ್ಕೊಂಡು ಕ್ಯಾಪ್ಷನ್ ಲಾಕ್ ಆನ್ ಮಾಡ್ಕೊಂಡು ಮೇಲ್ಗಡೆ 1ನೇ ಲೈನ್ ಒಳಗೆ ಬರೀತೀನಿ. ಇಲ್ಲಿ
ಓಕೆ NAME ನೇಮ್ ಅಂತ ಬರೀತೀನಿ. ನೆಕ್ಸ್ಟ್ ಕಾಲಮಿಗೆ ಬರಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಮೌಸ್ ಇಂದ ಕೂಡ ಕ್ಲಿಕ್ ಮಾಡಬಹುದು, ಇಲ್ಲ ಅಂದ್ರೆ ನಿಮ್ಮ ಕೀಬೋರ್ಡ್ ಅಲ್ಲಿ ಇರುವಂತಹ ಒಂದು ಟ್ಯಾಬ್ ಬಟನ್ ಫ್ರೆಶ್ ಮಾಡಿದ್ರೆ ನೆಕ್ಸ್ಟ್ ಒಂದು ಟೇಬಲ್ಗೆ ಒಂದು ಏನಿರುತ್ತೆ ಟೇಬಲ್ ಅಂತ ಹೇಳ್ತೀವಿ. ಓಕೆ ನೆಕ್ಸ್ಟ್ ಕಾಲಮಿಗೆ ಸಂಪೂರ್ಣವಾಗಿ ಬರುತ್ತೆ. ಅಲ್ಲಿ COURSE ಕೋರ್ಸ್ ಅಂತ ಟೈಪ್ ಮಾಡ್ಕೋತೀನಿ. ಮತ್ತೆ ಟ್ಯಾಬ್ ಅನ್ನು ಫ್ರೆಶ್ ಮಾಡಿದಾಗ ಇನ್ನೊಂದು ಕಾಲಮ್ ಬರುತ್ತೆ FEES ಫೀಸ್ ಕೂಡ ನಾನು ಸಂಪೂರ್ಣವಾಗಿ ಅಲ್ಲಿ ಟೈಪ್ ಅನ್ನ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದರ ಜೊತೆಗೆ PAID ಪೇಡ್ ಅಂತಾನು ಕೂಡ ಬರೀತೀನಿ. ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾನೆ BALANCE ಬ್ಯಾಲೆನ್ಸ್ ಅಂತಾನು ಕೂಡ ಈ ರೀತಿಯಾಗಿ ನಾನು ಬರೀತೀನಿ. ಓಕೆ ಈಗ ನೇಮ್ ಬರೀತಿದ್ದಾಗ ನಾನೇನ್ ಮಾಡ್ತೀನಿ, ಗುರು ಅಂತ ಸಂಪೂರ್ಣವಾಗಿ ಒಂದು ಹೆಸರನ್ನ ಬರೀತೀನಿ. ನೆಕ್ಸ್ಟ್ ಕೋರ್ಸ್ ಯಾವ್ದು ಮಾಡಿದ್ದಾರೆ, CTTC ಅಂತ ಮಾಡಿದ್ದಾರೆ. ಓಕೆ ಅದಕ್ಕೆ ಫೀಸ್ ಎಷ್ಟಿದೆಯಪ್ಪ ಅಂದ್ರೆ 2300 ರೂಪಾಯಿ ಫೀಸ್ ಇದೆ. ಟ್ಯಾಬ್ ಫ್ರೆಶ್ ಮಾಡ್ತೀನಿ. ನೆಕ್ಸ್ಟ್ ಪೇಡ್ ಎಷ್ಟಾಗಿದೆ, 2000 ರೂಪಾಯಿ ಪೇಡ್ ಮಾಡಿದ್ದಾರೆ. ಟ್ಯಾಬ್ ಫ್ರೆಶ್ ಮಾಡ್ತೀನಿ. ಬ್ಯಾಲೆನ್ಸ್ ಎಷ್ಟಿದೆ, 300 ರೂಪಾಯಿ ಬ್ಯಾಲೆನ್ಸ್ ಇದೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಒಂದು ಡಾಟಾ ಎಂಟ್ರಿ ಕೆಲಸಗಳನ್ನ ಈ ರೀತಿಯಾಗಿ ಸುಗಮವಾಗಿ ಮಾಡಬಹುದು. ಬಟ್ ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಮಾಡಬಹುದು, ನೀವು ಇದರಲ್ಲೇ ಒಂದು ಕಲೀಲಿಕ್ಕೆ ಸಿಗ್ತಾ ಇದೆ. ಏನ್ ಸಿಗ್ತಾ ಇದೆ, ಯಾರು ಅಬ್ಸರ್ವೇಷನ್ ಮಾಡಿದಿರಿ ಇದರಲ್ಲಿ, ಯಾರು ಹೇಳ್ತೀರಿ? ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ, ನಾನು ಕೆಳಗಡೆ ಇಲ್ಲಿಂದ ಜೂಮ್ ಸ್ಲೈಡರ್ ಕಾಣಿಸ್ತಾ ಇರುತ್ತೆ, ಸ್ವಲ್ಪ ಜೂಮ್ ಮಾಡ್ಕೋದು ನಿಮ್ಗೂ ಕೂಡ ಚೆನ್ನಾಗಿ ಕಾಣಿಸ್ಲಿ. ಏನ್ ಅಬ್ಸರ್ವೇಷನ್ ಆಯ್ತು, ಇದರಲ್ಲಿ ಒಂದು ಹೊಸದನ್ನ ನಿಮ್ಗೆ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆಯಪ್ಪ ಇದರಲ್ಲಿ, ಯಾರು ಹೇಳ್ತೀರಿ? ಸರ್ ಸಂಖ್ಯೆನ ಈ ಕಡೆ ಈ ಎಂಡಿಂದ ಬರ್ತಾ ಇದೆ, ಬಟ್ ವರ್ಣ ಈ ಎಂಡಿಂದ ಬರ್ತಾ ಇದೆ. ಎಸ್ ಗುಡ್ ಮಲ್ಲಿಕಾರ್ಜುನ್, ಶಬಾಷ್. ಓಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಕ್ಷರಗಳ ಒಂದು ಟೈಪ್ ಮಾಡಿದಾಗ ಅದೇನಾಗುತ್ತೆ, ನಮಗೆ ರೈಟ್ ಸೈಡ್ಗೆ ಟೈಪ್ ಆಗ್ತಾ ಇರತ್ತೆ. ಅಂದ್ರೆ ಈ ಕಡೆ ಅಂದ್ರೆ ರೈಟ್ ಸೈಡ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಅಕ್ಷರಗಳನ್ನ ಟೈಪ್ ಮಾಡಿದ್ರೆ ಈ ಕಡೆ ಅಂದ್ರೆ ಅಕ್ಷರ ಅಲ್ಲ, ನಂಬರ್ಸ್ ಗಳನ್ನ ಟೈಪ್ ಮಾಡಿದಾಗ ನಮಗೆ ರೈಟ್ ಸೈಡ್ಗೆ ಟೈಪ್ ಆಗ್ತಾ ಇರತ್ತೆ. ಸಂಪೂರ್ಣವಾಗಿ ನಾವು ನೋಡಬಹುದು ರೈಟ್ ಸೈಡ್ ಅಲ್ಲಿ ಏನಾಗ್ತಾ ಇದೆ, ನಂಬರ್ಸ್ ಗಳ ಟೈಪ್ ಆಗ್ತಾ ಇದೆ. ಇಲ್ಲಿ ನೋಡಬಹುದು ನಮಗೆ ಎಡಗಡೆ ಅಂತ ನಾವು ನೋಡ್ತೀವಿ, ಇಲ್ಲಿ ಅಕ್ಷರಗಳ ಟೈಪ್ ಮಾಡ್ಲಿಕ್ಕೆ ನಮಗೆ ಉಪಯೋಗ ಬರುತ್ತೆ. ಅಂದ್ರೆ ಅದು ಆಟೋಮೆಟಿಕ್ ಆಗಿ ತಗೊಂಡ್ಬಿಡತ್ತೆ. ಇಲ್ಲಿ ಯಾವುದೇ ರೀತಿಯಿಂದ ನೀವು ಇದನ್ನ ಬದಲಾವಣೆ ಮಾಡಬೇಕು, ಇದು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಹೇಳಲ್ಲ. ಓಕೆ ನೀವು ಅಕ್ಷರಗಳಲ್ಲಿ ಬರೆದ್ರೆ ಅದು ಆಟೋಮೆಟಿಕ್ ಆಗಿ ಲೆಫ್ಟ್ ಅಲ್ಲೇ ತಗೋತಾ ಇರತ್ತೆ. ಇಲ್ಲ ಸರ್ ನಂಬರ್ ಗಳು ಬರಿತಾ ಇದ್ರೆ ಅಂದ್ರೆ ಅದು ಆಟೋಮೆಟಿಕ್ ಆಗಿ ರೈಟ್ ಅಲ್ಲೇ ಸಂಪೂರ್ಣವಾಗಿ ನಂಬರ್ಸ್ ಗಳನ್ನ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ತಗೋತಿರ್ತದ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತದ. ಅಕ್ಷರಗಳಿತ್ತು ಅಂದ್ರೆ ಲೆಫ್ಟ್ ಗೆ ತಗೊಳುತ್ತೆ, ನಂಬರ್ ಗಳಿತ್ತು ಅಂದ್ರೆ ರೈಟ್ ಗೆ ಆಟೋಮೆಟಿಕ್ ಆಗಿ ತಗೊಂಡಲ್ಲಿ ಕೆಲಸವನ್ನ ನಮಗೆ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇದ್ದಿರತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗಿದೆ? ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಅಕ್ಷರಗಳನ್ನ ಸಂಪೂರ್ಣವಾಗಿ ಬರೀಲಿಕ್ಕೆಗೋಸ್ಕರ ನಾವು ಇದನ್ನ ಬಳಕೆ ಮಾಡ್ಕೋತೀವಿ. ಜೊತೆಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ಕೂಡ ಇದನ್ನು ಸಂಪೂರ್ಣವಾಗಿ ತೆಗೆದು ಬಿಡ್ತೇನೆ. ಸಪೋಸ್ ಇನ್ನೊಂದು ಸೀಟ್ ತಗೋತೀನಿ, ನಾನು ಸೀಟ್ 2 ಅಂತ ತಗೋತೀನಿ. ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಯಾವ ರೀತಿಯಾಗಿ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡುವುದು, ಕೂಡಿಸುವುದು ಮತ್ತೆ ಕಳೆಯುವುದು, ಗುಣಾಕಾರ ಮಾಡುವುದು, ಭಾಗಾಕಾರ ಮಾಡುವುದು ಯಾವ ರೀತಿಯಾಗಿ ನಾವು ಮಾಡಬಹುದು. ಯಾಕಂದ್ರೆ ಈಗ ಕ್ಯಾಲ್ಕುಲೇಟರ್ ನಿಮ್ ಕೈ ಕೊಟ್ರೆ ಪಟಕನೆ ಚೆಕ್ ಮಾಡಿಬಿಡ್ತೀರಿ ಪಟಕನೆ. ಅದೇ ರೀತಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಡಾಟಾ ಎಂಟ್ರಿ ಕೆಲಸಗಳನ್ನ ಮಾಡುವ ಸಮಯದಲ್ಲಿ ನಾವು ಮೊದಲಿಗೆ ಫಸ್ಟಿಗೆ ಏನ್ ಕಲ್ಕೋಬೇಕು, ಕಳೆಯುವುದು ಹೇಗೆ, ಕೂಡಿಸುವುದು ಹೇಗೆ, ಮತ್ತೆ ಗುಣಾಕಾರ ಮಾಡುವುದು ಹೇಗೆ, ಭಾಗಾಕಾರ ಮಾಡುವುದು ಹೇಗೆ ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಕಲ್ಕೋಬೇಕಾಗಿರುವಂತದ್ದು. ನಾನೇನ್ ಮಾಡ್ತೀನಿ ಇಲ್ಲಿಂದ ಅಡಿಷನಲ್. ಓಕೆ ಮೊದಲಿಗೆ ನಾನು ಏನ್ ಮಾಡ್ತೀನಿ, ಎಡಿಷನ್ ಟೈಪ್ ಮಾಡ್ಕೋತೀನಿ. ADDITION ಎಡಿಷನ್ ಟೈಪ್ ಮಾಡ್ಕೋತೀನಿ. ಎಡಿಷನ್ ಟೈಪ್ ಮಾಡಿ ಬ್ರಾಕೆಟ್ ಹಾಕೊಂಡು ಇಲ್ಲಿಂದ ಪ್ಲಸ್ ಹಾಕೋತೀನಿ. ಓಕೆ ನಿಮ್ಗೆ ಗೊತ್ತಾಗ್ಲಿ. ಓಕೆ ಎಡಿಷನ್ ಇದಕ್ಕಂತಾರ ಮತ್ತೆ ಇದಕ್ಕೆ ಏನಂತಾರ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಎಡಿಷನ್ ಟ್ಯಾಬ್ ಫ್ರೆಶ್ ಮಾಡ್ಕೋತೀನಿ. ಎಡಿಷನ್ ಆದ ನಂತರ ಸಬ್ಸ್ಕ್ರಿಪ್ಷನ್ ಅಂತ ನಾನು ಸಂಪೂರ್ಣವಾಗಿ ಬರೆದು ಬಿಡ್ತೀನಿ. ಓಕೆ ಸಬ್ಸ್ಟ್ರಾಕ್ಷನ್ ಬರೀತೀನಿ, SUBTRACTION ಸಬ್ಸ್ಟ್ರಾಕ್ಷನ್ ಅಂತ ಬರೆದು ಮತ್ತೆ ಇಲ್ಲಿಂದ ಬ್ರಾಕೆಟ್ ಅನ್ನು ಹಾಕೊಂಡು ಮೈನಸ್ ಮತ್ತೆ ಬ್ರಾಕೆಟ್ ಕಂಪ್ಲೀಟ್ ಹಾಕ್ತೀನಿ. ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋತೀನಿ. ನೋಡಿ ಅಲ್ಲಿ ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾನೆ, ಆಟೋಮೆಟಿಕ್ ಕಾಲಮ್ಸ್ ಗಳು ಚೇಂಜ್ ಆಗ್ತಾ ಇದಾವೆ. ಮತ್ತೆ ನಾನು ಏನ್ ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ MULTIPLLCATION ಮಲ್ಟಿಪ್ಲಿಕೇಶನ್ ಅಂತ ಬರೀತೀನಿ. ಮಲ್ಟಿಪ್ಲಿಕೇಶನ್ ಹೆಂಗಪ್ಪ, ಸ್ಪೇಸ್ ಕೊಟ್ಟು ಅಲ್ಲದನ್ನ ಸ್ಟಾರ್ ಕೊಟ್ಟು ನಾವು ಈ ರೀತಿಯಾಗಿ ತಗೋಬೇಕು. ಮತ್ತೆ ಎಂಟರ್ ಮಾಡ್ಕೋತೀನಿ. ಮಲ್ಟಿಪ್ಲಿಕೇಶನ್ ಆದ ನಂತರ ಡಿವಿಷನ್ ಕೂಡ ಬರೀಬೇಕಾಗಿದೆ, DI ಓಕೆ VISION ಓಕೆ ಡಿವಿಷನ್ ಅಂತ ಬರೆದು ನಾನು ಬ್ರಾಕೆಟ್ ಕೊಟ್ಟು ಇಲ್ಲಿ ಒಂದು ಬಾರ್ ಈ ರೀತಿಯಾಗಿ ಬಂದಿರುತ್ತೆ. ನೀವು ಈ ರೀತಿಯಾಗಿ ತಗೊಂಡು ಇಟ್ಕೋಬೇಕು. ಬಟ್ ಏನಾಯ್ತು ನೋಡ್ರಿ, ಎಲ್ಲವನ್ನು ಕೂಡ ಒಳಗಡೆನೆ ಕುಡ್ಕೊಂಡ್ಬಿಟ್ಟು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ ಏನಾಗಿದೆ ಇಲ್ಲಿ ಸಂಪೂರ್ಣವಾಗಿ ನಮ್ಗೆ ಏನಾಗ್ತಾ ಇದೆ, ಒಳಗಡೆನೆ ಸಂಪೂರ್ಣವಾಗಿ ಒಳಗಡೆ ಇದೆ. ನೋಡಿ ಸ್ವಲ್ಪ ಜೂಮ್ ಮಾಡ್ಕೋರಿ. ಅಕ್ಷರಗಳು ಏನಾಗ್ಯಾವ ಒಳಗಡೆನೆ ಫಿಟ್ ಆಗ್ಬಿಟ್ಟಾವ. ಇದಕ್ಕೆ ಏನ್ ಮಾಡ್ಬೇಕು ಸರ್, ಒಳಗಡೆ ಈ ರೀತಿಯಾಗಿ ಫಿಟ್ ಆಗ್ಬಾರ್ದು ಅಂದ್ರೆ ನೀವು ಇಲ್ಲಿ ಮೇಲ್ಗಡೆ ಒಂದು ಕಾಲಮ್ ಕಾಣಿಸ್ತಾ ಇರುತ್ತೆ ನೋಡ್ಬೋದು. ಈ ರೀತಿಯಾಗಿ ಬಾಣದ ಚಿಹ್ನನ ತಗೊಂಡೋಗಿ ಅದರ ಮೇಲೆ ಟಕ್ ಟಕ್ 2
ಸಾರಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಆಟೋಮೆಟಿಕ್ ನಮ್ಮ ಅಕ್ಷರ ಒಳಗಡೆ ಎಷ್ಟಿತ್ತಲ್ಲ ಅಷ್ಟು ಬಂದ್ಬಿಡುತ್ತೆ. ಮತ್ತೆ ಇದ್ರ ಮೇಲೆ ಟಕ್ ಟಕ್ ನಮ್ಮ ಅಕ್ಷರಿಗೆ ತಕ್ಕಂತ ಕಾಲಮ್ ಬಂದ್ಬಿಡ್ತದೆ. ಮತ್ತೆ ಇದ್ರ ಮೇಲೆ ಟಕ್ ಟಕ್ ಕ್ಲಿಕ್ ಮಾಡ್ಕೋರೆ ಈ ರೀತಿಯಾಗಿ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಹಿಂಗ್ ಬಂದ್ಬಿಡ್ತಾವ. ಇನ್ನು ಸ್ವಲ್ಪ ನಿಮ್ಗೆ ದೊಡ್ಡದು ಕೂಡ ಮಾಡ್ಕೋತೀನಿ, ಸ್ವಲ್ಪ ಚೆನ್ನಾಗಿ ಗೊತ್ತಾಗ್ಲಿ. ಇದನ್ನ ಈ ರೀತಿಯಾಗಿ ನಿಮ್ಮ ಒಂದು ನೋಟ್ಬುಕ್ ಒಳಗೂ ಕೂಡ ಬರ್ಕೋರಿ, ಗೊತ್ತಾಗ್ತದೆ ಬೇಸಿಕ್ ಆಗಿ. ಯಾಕಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಹುಚ್ಚು ಮಾಡ್ಬಿಡ್ತದೆ, ಏನು ಗೊತ್ತಾಗುದಿಲ್ಲ, ಇದ್ರೊಳಗೆ ಕನ್ಫ್ಯೂಸ್ ಆಗ್ಬಿಡ್ತೀನಿ ಒಮ್ಮೆದಿಗಳೇ. ಅಂದ್ರೆ ಇಲ್ಲಿ ಎಡಿಷನ್ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಕೂಡಿಸುವುದು ಹೇಗೆ, ಕಳೆಯುವುದು ಹೇಗೆ, ನೆಕ್ಸ್ಟ್ ಇಲ್ಲ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಮಾಡುವುದು ಹೇಗೆ, ಜೊತೆಗೆ ಭಾಗಾಕಾರ ಹೇಗೆ ಮಾಡುವುದು ಅನ್ನೋದನ್ನ ನಾವು ಮೊದಲಿಗೆ ಕಲಿಬೇಕಾಗಿರುವಂತದ್ದು. ಅವಾಗ ಏನ್ ಮಾಡ್ಬೇಕಾಗಿದೆ, ಅದನ್ನ ಹೆಂಗ್ ಮಾಡ್ಕೋಬೇಕಾಗಿದೆ, ನನಗೆ ಒಂದು 100 ನಾನು ಎಂಟರ್ ಮಾಡ್ಕೋತಾ ಇದ್ದೀನಿ. 100 ಕೆಳಗಡೆ ಇಲ್ಲೊಂದು 25 ಇಟ್ಕೋತೀನಿ, ಹೌದಾ. ಮತ್ತೆ ಇಲ್ಲೇನ್ ಇಟ್ಕೋತೀನಪ್ಪ ಅಂದ್ರೆ 100 ಬೇಡ, 50 ಇಟ್ಕೋತೀನಿ. ನಿಮ್ಗೂ ಕೂಡ ಬೇಸಿಕ್ಲಿ ಗೊತ್ತಾಗ್ಲಿ 26 ಇಟ್ಕೋತೀನಿ. ನೆಕ್ಸ್ಟ್ ಇಲ್ಲಿಂದ ಮಲ್ಟಿಪ್ಲಿಕೇಶನ್ ಕೂಡ ಸಂಪೂರ್ಣವಾಗಿ ಬರ್ಕೋಬೇಕಾಗಿದೆ. ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡೋದಪ್ಪ ಅಂದ್ರೆ 100 ಇಟ್ಕೋತೀನಿ, 100 ಅಲ್ಲ, ಸಪೋಸ್ ಒಂದು 69 ಇಟ್ಕೋತೀನಿ. ನೆಕ್ಸ್ಟ್ ಕೆಳಗಡೆ ಏನ್ ಮಾಡ್ತೀನಿ ಅಂದ್ರೆ 25 ನಾನು ಸಂಪೂರ್ಣವಾಗಿ ಇಟ್ಕೊಂಡ್ಬಿಡ್ತೀನಿ. ಜೊತೆಗೆ ಗುಣಾಕಾರ ಮಾಡೋದು ಗೊತ್ತಾಯ್ತು, ಭಾಗಾಕಾರಕ್ಕೂ ಕೂಡ ನಾನು ಸಂಪೂರ್ಣವಾಗಿ ಇಟ್ಕೋತೀನಿ. ಭಾಗಾಕಾರ ಹೆಂಗಪ್ಪ ಅಂದ್ರೆ ಇಲ್ಲಿಂದ 52, ನೆಕ್ಸ್ಟ್ ಕೆಳಗಡೆ ಏನ್ ಮಾಡ್ತೀನಿ 20 ಸಂಪೂರ್ಣವಾಗಿ ಇಟ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಒಂದು ಭಾಗಾಕಾರ ಮಾಡಬೇಕಾಗಿದೆ, ಇದು ಏನ್ ಮಾಡಬೇಕಾಗಿದೆ ಗುಣಾಕಾರ ಮಾಡಬೇಕಾಗಿದೆ, ಇದನ್ನ ಕಳಿಬೇಕಾಗಿದೆ, ಇದನ್ನ ಕೂಡಿಸಬೇಕಾಗಿದೆ. ಅವಾಗ ನಾವು ಕ್ಯಾಲ್ಕುಲೇಟರ್ ನಿಮ್ ಕೈ ಕೊಟ್ಟರು ಅಂದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿಂದ 100 ನೀವು ಸೇಮ್ ಆಗಿ ನಿಮ್ಮ ಒಂದು ಯಾವ್ದು ಒಂದು ಎದ್ರೊಳಗಪ್ಪ ಅದು ನಿಮ್ಮ ಒಂದು ಮೊಬೈಲ್ ಅಥವಾ ನಿಮ್ಮ ಒಂದು ಕ್ಯಾಲ್ಕುಲೇಟರ್ ಆಗಿರ್ಬೋದು, ಏನ್ ಮಾಡ್ತೀರಿ ಪಟಕ್ನೆ ಕ್ಯಾಲ್ಕುಲೇಟರ್ ಓಪನ್ ಮಾಡಿ 100 ಟೈಪ್ ಮಾಡ್ಕೋತೀರಿ. ಅದಾದ್ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀರಿ. ಅದಾದ ನಂತರ 25 ಟೈಪ್ ಮಾಡ್ಕೋತೀರಿ. ಮಾಡಿದ ನಂತರ ಏನ್ ಮಾಡ್ತೀರಿ, ಸೀದಾ ಈಕ್ವಲ್ ಟು ಮೇಲೆ ಫ್ರೆಶ್ ಮಾಡ್ತೀರಿ. ಆಟೋಮೆಟಿಕ್ ಆಗಿ ಏನಾಯ್ತು, ಓಕೆ ಇದು ಕ್ಯಾಲ್ಕುಲೇಷನ್ ಆಗ್ಬೇಕು. ನನಗೆ ಯಾಕೆ ಕ್ಯಾಲ್ಕುಲೇಷನ್ ಆಗ್ತಾ ಇಲ್ಲ, ಆಟೋಮೆಟಿಕ್ ಆಗಿ ಬರ್ಬೇಕು, ಹೌದಿಲ್ಲ ರೀ, ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಅವಾಗ ನೀವೇನ್ ಮಾಡ್ಬೇಕು, ಫಾರ್ಮುಲಾ ಒಳಗಡೆ ಏನಾಗಿರುತ್ತೆ ಅಂದ್ರೆ ಇಲ್ಲಿಂದ ಶೋ ಫಾರ್ಮುಲಾಸ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಶೋ ಫಾರ್ಮುಲಾಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಎರರ್ ಚೆಕ್ ಅಂತ ಬರ್ತಾ ಇರತ್ತೆ. ಇಲ್ಲಿ ಇನ್ನೊಂದು ನೋಡ್ಕೋಬೇಕು ನೀವು, ಈ ಶೋ ಫಾರ್ಮುಲಾ ಮತ್ತೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಇಲ್ಲಿ ಒಂದೇ ಸೆಕೆಂಡ್ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ, ಅದು ಕರೆಕ್ಟ್ ಆಗಿ ಬರಬೇಕು. ಯಾಕಂದ್ರೆ ಇಲ್ಲಿಂದ ಲೆಕ್ಕ ಮಾಡ್ತಿದ್ದ ಎಂಟರ್ ಮಾಡ್ತಿದ್ದಾನೆ ಏನಾಗಬೇಕಲ್ಲಿ ಪ್ಲಸ್ ಅಂದ್ರೆ ಕೂಡಿಸಿದೀವಲ್ಲ ಅದು ಆಟೋಮೆಟಿಕ್ ಆಗಿ ನಮ್ಗೆ ಇಲ್ಲಿ ಬರಬೇಕಾಗ್ತದೆ. ಓಕೆ, ವಿಂಡೋಸ್ ಇಲ್ಲಿ ಕ್ಯಾಲ್ಕುಲೇಷನ್ ನಾವು ಮಾಡಿದಾಗೂ ಕೂಡ ಬರ್ಬೇಕು. ಕ್ಯಾಲ್ಕುಲೇಷನ್ ಸೀಟ್ ಮೇಲೆ ಬೇಡ, ಇಲ್ಲೇ ಒಂದ್ ಕಡೆ ಸಪೋಸ್ ಎರರ್ ಆಗಿರುತ್ತೆ. ಇಲ್ಲಿಂದಾನೆ ನಾವು ಮತ್ತೆ ಪೇಜ್ ಲೇಔಟ್ ಅಲ್ಲಿ ಅಥವಾ ವ್ಯೂ ಒಳಗಡೆ ನೋಡಿದಾಗ ಇಲ್ಲಿಂದ ಪರ್ಫೆಕ್ಟ್ ಶೋ ಆಲ್ ಕಾಮನ್ಸ್ ವ್ಯೂ ಅಲ್ಲಿ ನೋಡಿದಾಗ ಫ್ರೀಸ್ ಅಲೈನ್ಸ್ ಅಂತ ಇರುತ್ತೆ. ಇದರಲ್ಲಿ ಒಂದೇ ಒಂದು ಏನಾಗಿರುತ್ತೆ ಅಂದ್ರೆ ಒಂದು ಸ್ವಿಚ್ ಆಫ್ ಆಗಿರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ಸರ್. ಓಕೆ, ವೇಟ್ ಮಾಡೋಣ. ಇಲ್ಲಿ ಏನಾಗಿದೆ ಅಂದ್ರೆ ನಾನು ಅದು ನೋಡ್ಬೇಕಾಗಿತ್ತು, ಅದನ್ನ ಬೇರೆ ತರ ಮಾಡ್ಬೇಕಂತ ಅನ್ಕೊಂಡೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಎಕ್ಸೆಲ್ ಒಳಗಡೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಈಕ್ವಲ್ ಟು ಅನ್ನ ಕಂಪಲ್ಸರಿ ನಾವು ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಇದು ಹಾಕ್ಲೇಬೇಕಿತ್ತು, ಬಟ್ ನಾನು ವಿತೌಟ್ ಹಾಕ್ಲಾರ್ದೆ ತಗೊಳತ್ತಾ ಅನ್ನೋದನ್ನ ನಾನು ಚೆಕ್ ಮಾಡ್ಕೊಂಡೆ. ಯಾಕಂದ್ರೆ ಅಲ್ಲಿ ಏನ್ ಹೇಳುತ್ತೆ, ಎಕ್ಸೆಲ್ ಒಳಗಡೆ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಾವು ಈಕ್ವಲ್ ಟು ಅನ್ನ ಕಂಪಲ್ಸರಿ ಅಲ್ಲಿ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಮೊಬೈಲ್ ಫೋನ್ ಒಳಗಡೆ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಒಳಗಡೆ ಹಾಕ್ತಿದ್ದಾಗ ಏನ್ ಮಾಡ್ತೀವಿ, ಮೊದಲಿಗೆ ಅಂಕಿಯನ್ನು ಹಾಕೊಂಡ್ಬಿಡ್ತೀವಿ. ಈಗ ಈ ರೀತಿಯಾಗಿ ಸಪೋಸ್ ನಾನು ಏನ್ ಮಾಡ್ತೀನಿ, ಇದನ್ನ ಎಸ್ಕೇಪ್ ಡಿಲೀಟ್ ಮಾಡ್ಕೋತೀನಿ. ಓಕೆ, ಇದನ್ನ ಎಕ್ಸೆಪ್ಟ್ ಮಾಡ್ತೀನಿ. ಮೊದಲಿಗೆ ನಾನು ಏನ್ ಮಾಡ್ತೀನಿ, ಇದನ್ನ 100 ಅಂತ ಹಾಕೊಂಡ್ಬಿಡ್ತೀವಿ. ಅದಾದ್ಮೇಲೆ ಪ್ಲಸ್ ಹಾಕ್ತಿವಿ, ಅದಾದ್ಮೇಲೆ 25 ಹಾಕೊಂಡ್ಬಿಡ್ತೀವಿ. ಅದಾದ ನಂತರ ನಿಮ್ಮ ಒಂದು ಕ್ಯಾಲ್ಕುಲೇಟರ್ ಒಳಗಡೆ ಏನ್ ಮಾಡ್ತೀವಿ, ಈಕ್ವಲ್ ಟು ಅನ್ನು ಫ್ರೆಶ್ ಮಾಡಿದಾಗ ಏನಾಗುತ್ತೆ 125 ಆನ್ಸರ್ ಅನ್ನ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಬಟ್ ನಾವು ಇದರಲ್ಲಿ ಕಂಪ್ಯೂಟರ್ ಒಳಗಡೆ ಮಾಡಬೇಕಾಗಿತ್ತು ಅಂದ್ರೆ ಮೊದಲಿಗೆ ಈಕ್ವಲ್ ಟು ನೀವು ಲಾಸ್ಟಿಗೆ ಈಕ್ವಲ್ ಟು ಅನ್ನ ಕೊಡ್ತಾ ಇದ್ದೀರೋ, ಇದರಲ್ಲಿ ಮೊದಲಿಗೆ ಈಕ್ವಲ್ ಟು ಅನ್ನ ಕೊಟ್ಟು 100 ಮತ್ತೆ ಪ್ಲಸ್ ಇಲ್ಲಿಂದ ಎಷ್ಟು 25 ನೀವು ಕೂಡಿಸ್ಕೊಂಡು ಎಂಟರ್ ಮಾಡ್ಕೊಂಡ್ರೆ 125 ಆನ್ಸರ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಕಾಣಿಸ್ತಾ ಇದೆ? ಇನ್ನೊಂದ್ಸರಿ ತಿಳ್ಕೊಳ್ಳ ನೋಡ್ಬೋದು. ಇಲ್ಲಿಂದ ಏನ್ ಮಾಡ್ತಾ ಇದ್ದೀನಿ, ಮೊದಲಿಗೆ ಈಕ್ವಲ್ ಟು ಅಂತ ಮಾಡ್ಬೇಕು. ಓಕೆ, ಇಲ್ಲಿಂದ ಕೂಡಿಸಬೇಕಾಗಿದೆ. ಅಡಿಷನ್ ಅಂದ್ರೆ ಕೂಡಿಸುವಂತದ್ದು. ಅವಾಗ 100 ಮತ್ತೆ 25 ಕೂಡಿಸಬೇಕಾಗಿದೆಯಲ್ಲ, ಅವಾಗ 100 ಮತ್ತೆ 25 ಕೂಡಿಸಬೇಕಾಗಿದೆ. ಪ್ಲಸ್ ಮಾಡ್ಕೊಂಡ್ಬಿಡಿ 25 ಹಾಕೊಂಡು ಏನ್ ಮಾಡ್ಬೇಕು, ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನಾಗ್ತಾ ಇದೆ 125 ಆನ್ಸರ್ ಅನ್ನ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿಂದ ನಾವು ಇನ್ನೊಂದು ಏನ್ ಮಾಡ್ಬೇಕಾಗಿದೆ, ಸಬ್ಸ್ಕ್ರಿಪ್ಷನ್ ಮಾಡ್ಬೇಕಾಗಿದೆ. ಹೌದಾ, 50ರಲ್ಲಿ 26 ಕಳಿಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ಮತ್ತೆ ನೀವು ಈಕ್ವಲ್ ಟು ಅನ್ನ ಫ್ರೆಶ್ ಮಾಡ್ಬೇಕು. 50 ಫ್ರೆಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೈನಸ್ ಅನ್ನ ಫ್ರೆಶ್ ಮಾಡ್ಕೊಂಡು ಎಷ್ಟು ಕಳಿಬೇಕಾಗಿದೆ, 26 ಕಳಿಬೇಕಾಗಿದೆ. ಎಂಟರ್ ಮಾಡಿ 24 ಉಳಿದಿರುವಂತದ್ದು. ಕಾಣಿಸ್ತಾ ಇದೆಯಾ? ಇಷ್ಟೊಂದು ಈಸಿಯಾಗಿ ನಾವು ಏನ್ ಮಾಡಬಹುದು, ಒಂದು ಕಳಿಯುವಂತದ್ದು ಕೂಡ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ನಾವು ಮೈನಸ್ ಚಿಹ್ನೆಯನ್ನ ಉಪಯೋಗಿಸ್ತೀವಿ. ಜೊತೆಗೆ ಇಲ್ಲಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿದೆ. ಅದನ್ನ ಹೆಂಗ್ ಮಾಡೋದು ಸರ್, ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡ್ಬೇಕಂದ್ರೆ ಮೊದಲಿಗೆ ಮತ್ತೆ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೋಬೇಕು. 69 ಸ್ಟಾರ್ ಬಟನ್ ಕ್ಲಿಕ್ ಮಾಡ್ಕೊಂಡು 25 ಕ್ಲಿಕ್ ಮಾಡಿ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ನಮ್ಗೆ ಏನಾಗುತ್ತೆ, ಗುಣಾಕಾರ ಆಗಿ ಸಂಪೂರ್ಣವಾಗಿ
ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಹಾಗಾದ್ರೆ ಭಾಗಾಕಾರ ಮಾಡೋದು ಹೇಗೆ ಸರ್? ಇದಕ್ಕೂ ಕೂಡ ನಾವು ಈಸ್ ಈಕ್ವಲ್ ಟು ಅಂತ ಇಟ್ಕೋಬೇಕು. ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ತಿದ್ದಾನೆ ಏನ್ ಮಾಡ್ಬೇಕಾಗುತ್ತೆ, 25 ಇಲ್ಲಿಂದ ಒಂದು ಬಾರ್ ಈ ರೀತಿಯಾಗಿ ಲೈನ್ ಕೊಟ್ಟು 20 ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಅದರದ್ದು ಕೂಡ ಸಂಪೂರ್ಣವಾಗಿ ನಮ್ಗೆ ಇಲ್ಲಿ ಡಿವಿಷನ್ ಆಗಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಭಾಗಾಕಾರವನ್ನು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಗ್ತಿದೆ ಯಾವ ರೀತಿಯಾಗಿ ನಾವು ಕಳಿಯಬಹುದು, ಯಾವ ರೀತಿಯಾಗಿ ಕೂಡಿಸಬಹುದು ಅನ್ನೋ ಒಂದು ಬೇಸಿಕ್ ಮೆಥಡ್ ಅನ್ನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಯ್ತು. ಮತ್ತೆ ಇದರ ಜೊತೆಗೆ ಇನ್ನೊಂದು ಮೆಥಡ್ ಅನ್ನ ನೀವು ಕೂಡ ನೋಡಿರ್ತೀರಿ. ಇನ್ನೊಂದು ಮೆಥಡ್ ಯಾವ ರೀತಿಯಾಗಿ ಅಂದ್ರೆ ಇದು ನಾವು ಬೇಸಿಕ್ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ನಾವು ಹೇಳ್ತಾ ಇದೀವಿ ಅಂದ್ರೆ ನಾವು ತಗೊಂಡು ಕೆಲಸ ಮಾಡ್ತಾ ಇದೀವಿ. 100 ತಗೊಂಡೆ 25 ತಗೊಂಡು ಈ ರೀತಿಯಾಗಿ ತಗೊಂಡು ಕೆಲಸ ಮಾಡ್ತಾ ಇದೀವಿ. ಈಗ ಏನ್ ಮಾಡ್ಬೇಕಾಗಿದೆ, ಇನ್ನೊಂದು ಮೆಥಡ್ ಯಾವ ರೀತಿಯಾಗಿ ಬರುತ್ತಪ್ಪ ಅಂದ್ರೆ ಅಲ್ಲಿಂದ ನಾವು ಏನ್ ಮಾಡ್ತೀವಿ, ಇನ್ನೊಂದು ಮೆಥಡ್ ಎದಕ್ಕೆ ಕರೀತಾರೆ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ನಾವು ಕೈಲಿ ಮ್ಯಾನ್ಯುವಲ್ ಆಗಿ ಮಾಡ್ಕೋತಾ ಇದೀವಿ. ಈಗ ಮ್ಯಾನ್ಯುವಲ್ ಆಗಿ ಮಾಡ್ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿನೇ ಎಕ್ಸೆಲ್ ಅನ್ನೇ ನಾವು ಅಂದ್ರೆ ಎಕ್ಸೆಲ್ ಒಳಗಡೆ ಇರುವಂತ ಟೇಬಲ್ ಮತ್ತೆ ರೋಗಳನ್ನ ತಗೊಂಡು ಆಟೋಮೆಟಿಕ್ ಆಗಿ ಅವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಅದನ್ನ ಹೆಂಗ್ ಮಾಡೋದು ಸರ್ ಅಂದ್ರೂ ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ತಾ ಇದ್ರೆ ಅಂದ್ರೆ ಅದಕ್ಕೆ ರೆಫರೆನ್ಸ್ ಒಂದು ಮೆಥಡ್ ಅಂತಾನು ಕೂಡ ಕರೀತಾರೆ. ರೆಫರೆನ್ಸ್ ಮೆಥಡ್ ಅಂದ್ರೆ ಎಕ್ಸೆಲ್ ಒಳಗಡೆ ಇರುವಂತ ಕಾಲಮ್ ಮತ್ತು ರೋ ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಕೆಲಸ ಮಾಡುವಂತದ್ದು. ಹೇಗಪ್ಪ ಅಂದ್ರೆ ಮೊದಲಿಗೆ ಈಸ್ ಈಕ್ವಲ್ ಟು ಅನ್ನ ಫ್ರೆಶ್ ಮಾಡಬೇಕು. ಈಸ್ ಈಕ್ವಲ್ ಟು ಫ್ರೆಶ್ ಮಾಡಿದ ನಂತರ 100 ಯಾವ ಕಾಲಮ್ ಅಲ್ಲಿ ಇದೆ, ಎ ಮತ್ತೆ ಇಲ್ಲಿಂದ ಎರಡನೇ ರೋ ಅಲ್ಲಿ ಇದೆ. ಹೌದಿಲ್ಲ ರೀ? ಕರೆಕ್ಟ್ ಇದೆ ಇಲ್ಲೋ? ಕರೆಕ್ಟ್ ಇದೆಯಾ ತಪ್ಪಿದೆ? ಎ ಕಾಲಮ್ ಒಳಗೆ 100 ಅದ ಇಲ್ಲ? ಹೌದಾ? ಯಾವ ಒಂದು ರೋ ಒಳಗಿದೆ ಅದು? ಹಾ, ಹಾಗಾದ್ರೆ ಇಲ್ಲಿ ಏನ್ ಟೈಪ್ ಮಾಡ್ಬೇಕು? ಎ ಪ್ಲಸ್ ಅಲ್ಲ, A2 ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು. A2 ಅಂತ ಟೈಪ್ ಮಾಡ್ತಿದ್ದಾರೆ ಆಟೋಮೆಟಿಕ್ ಆಗಿ ಆ ಒಂದು ಸೆಲ್ ಏನಾಗ್ಬಿಡತ್ತೆ, ಸೆಲೆಕ್ಷನ್ ಆಗ್ಬಿಡ್ತದ. A2 ಆಯ್ತಾ? ಅದಾದ್ಮೇಲೆ ಈ 25 ಕೂಡಿಸಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು? ಪ್ಲಸ್ A3 ಅನ್ನೇ ಹಾಕ್ಬೇಕು. ಯಾಕಂದ್ರೆ ಎ ಕಾಲಮ್ ಅಲ್ಲಿ ಇದೆ ರೋಗಳ ಸಂಖ್ಯೆ, ರೋಗಳ ವಿಧಾನ ಮತ್ತೆ ರೋಗಳ ವ್ಯತ್ಯಾಸ ಚೇಂಜ್ ಆಗತ್ತೆ. ಇಲ್ಲಿ ಕಾಲಮ್ ಚೇಂಜ್ ಆಗ್ತಾ ಇಲ್ಲ. ಈಗ ಡೈರೆಕ್ಟ್ ಆಗಿ ಎಂಟರ್ ಮಾಡ್ಕೋರಿ, ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗತ್ತೆ. ಹೌದಿಲ್ಲ ರೀ? ಅಂದ್ರೆ ಕಾಲಮ್ ಮತ್ತೆ ರೋಗಳನ್ನ ತಗೊಂಡು ಇದಕ್ಕೆ ಏನ್ ಹೇಳ್ತಾರ ಅಂದ್ರೆ ರೆಫರೆನ್ಸ್ ಮೆಥಡ್ ಅಂತಾನು ಕೂಡ ಕರೀತಾರೆ. ಓಕೆ, ಮತ್ತೆ ನಾನು ಏನ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಫ್ರೆಶ್ ಮಾಡ್ಕೋತೀನಿ. ಇದನ್ನ ಯಾರು ಹೇಳ್ತೀರಿ? ಒಬ್ರು ಹೇಳ್ಬೇಕು. ಯಾರು ಹೇಳ್ತೀರಿ? B2 ಹಾ ಮೈನಸ್ B3 ಸಿಂಪಲ್ ಆಗಿದೆ. ಯಾಕಂದ್ರೆ B2 ಒಳಗ 50 ಅದ. ಓಕೆ, B3 ಒಳಗನು 26 ಅದ. ಓಕೆ, ಯಾರು ಹೇಳ್ತೀರಿ ಇದನ್ನ? ಓಕೆ, ಯಾರು ಹೇಳ್ಕೊಡ್ತೀರಿ ಇದನ್ನ? ಸಂಪೂರ್ಣವಾಗಿ ಹೇಳ್ಬೇಕಾ? ಯಾರು ಹೇಳ್ತೀರಿ? ಮೊದಲಿಗೆ ಈಸ್ ಈಕ್ವಲ್ ಟು ಹಾಕೋಬೇಕು. ಅದಾದ ನಂತರ B2 ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಬಿ ಕಾಲಮ್ ಅಲ್ಲಿ ಇರುವಂತ ಎರಡನೇ ಲೈನ್ ಅಲ್ಲಿ ಇರೋದ್ರಿಂದ B2 ಅಂದ್ರೆ ಅದಕ್ಕೆ ಹುಡುಕ್ಲಿಕ್ಕೆ ನಾವು ಹುಡುಕ್ತಾ ಇದೀವಿ. ಆಟೋಮೆಟಿಕ್ ಆಗಿ ಎಕ್ಸೆಲ್ ಏನ್ ಮಾಡ್ತಾ ಇದೆ, ಹುಡುಕ್ತಾ ಇದೆ ಡಾಟಾ. ನೀವು ಇಲ್ಲಿ ಬರೀ ಇಲ್ಲಿ ಟೈಪ್ ಮಾಡಿ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಇಲ್ಲಿಂದ ಗ್ರೀ ಲೈನ್ ಒಳಗೆ ಬಂದ್ಬಿಡ್ತದೆ. ಅದು ಹುಡ್ಕೊಂಡ್ ಬಿಡ್ತದೆ ಆಟೋಮೆಟಿಕ್. ಗೊತ್ತಾಗ್ತದೆ? B2 ಹಾಕೊಂಡೆ. ಅದಾದ್ಮೇಲೆ ಏನ್ ಮಾಡ್ಬೇಕು? ಮೈನಸ್ B3 ಅನ್ನ ನೀವು ಇಲ್ಲಿ ಹಾಕ್ಬಿಟ್ರೆ ಸಾಕು, ಆಟೋಮೆಟಿಕ್ ಆಗಿ ಎರಡು ಫೈಂಡ್ ಔಟ್ ಮಾಡುತ್ತೆ. ಈಗ ಎಂಟರ್ ಫ್ರೆಶ್ ಮಾಡ್ತಿದ್ದೀರಾ 24 ಸಂಪೂರ್ಣವಾಗಿ ಆನ್ಸರ್ ಬರಕತ್ತಿತ್ತು. ಮತ್ತೆ ಇದಕ್ಕೆ ಮಾಡ್ಬೇಕಾಗಿದೆ, ಏನ್ ಮಾಡ್ಬೇಕೀಗ? ಯಾರು ಹೇಳ್ಕೊಡ್ತೀರಿ? is equal to C2 ಮಾಡ್ಬೇಕು. C2 ಕಾಲಮ್ ಹೇಳ್ಬೇಕಿಲ್ಲ, C2 ಕಾಲಮ್ ಒಂದು 2 ಲೈನ್ ನಲ್ಲಿ ಇರೋದ್ರಿಂದ C2 ಅಂತ ಹೇಳ್ಬೇಕು. C2 ಇಂಟು ಅಲ್ಲ, ಸ್ಟಾರ್ ಹೇಳ್ಬೇಕು. C3 ಸರ್. ಹಾ, C3. ಓಕೆ, ಈಗ ಎಂಟರ್ ಹೊಡೆದ್ರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ. ಮತ್ತೆ ಇನ್ನೊಂದು, ಇದನ್ನ ಯಾರು ಹೇಳ್ಕೊಡ್ತೀರಿ? ಬೇಗ ಹೇಳ್ಬೇಕು. is equal to D2 divided by D3 ಸರ್. ಡಿವೈಡೆಡ್ ಬೈ ಇದನ್ನ D3 ಕ್ಲಿಕ್ ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆನ್ಸರ್ ನಮಗೆ
ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಾ ಸರ್? ಈಗ ಇದನ್ನು ಸಂಪೂರ್ಣವಾಗಿ ಕ್ಯಾಲ್ಕುಲೇಷನ್ ಅಂದ್ರೆ ಯಾವ ರೀತಿಯಾಗಿ ಕೂಡಿಸಬಹುದು, ಯಾವ ರೀತಿಯಾಗಿ ಕಳೆಯಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಗೊತ್ತಾಯ್ತು. ಮತ್ತೆ ಇನ್ನೊಂದು ಸಿಂಪಲ್ ಆಗಿ ಇನ್ನೊಂದು ಹೇಳ್ಕೊಡ್ತೀನಿ ನಿಮಗೆ. ಇವುಗಳನ್ನ ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಇದೇ ಒಂದು ಕಾಲಮ್ ಅಲ್ಲಿ ಹೋಗಿ ನೀವು ಡಿಲೀಟ್ ಬಟನ್ ಫ್ರೆಶ್ ಮಾಡಿದ್ರೆ ಡಿಲೀಟ್ ಆಗ್ಬಿಡುತ್ತೆ. ಇನ್ನೊಂದು ಕಾಲಮ್ ಏನಪ್ಪಾ ಅಂದ್ರೆ ಇದಕ್ಕೆ ಮತ್ತೆ ಇದನ್ನ 100 + 25 ಎರಡು ಆಟೋಮೆಟಿಕ್ ಆಗಿ ಕೂಡಿಸಬೇಕಾಗಿದೆ ಸರ್. ಸುಮ್ಮನೆ ಫಾರ್ಮುಲಾ ಹಾಕೋದ್ರ ಟೈಮ್ ವೇಸ್ಟ್ ಆಗ್ಬಿಡ್ತದ್ರಿ ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನ ಸೆಲೆಕ್ಷನ್ ಎರಡೂ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ ಹೋಮ್ ಒಳಗಡೆ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ಆಟೋ ಸಮ್ ಅಂತ ಬರ್ತಾ ಇರತ್ತೆ. ಗೊತ್ತಾಗಿದೆ? ಈ ಒಂದು ಆಟೋ ಸಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 125 ಏನಾಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಇಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ಈಗ ನೋಡಿ ನಾನು ಇವಿಷ್ಟು ಸೆಲೆಕ್ಷನ್ ಮಾಡ್ಕೋತೀನಿ, ಕೆಳಗಡೆ ಒಂದು ಖಾಲಿ ಒಂದು ಟೇಬಲ್ ಸೆಲೆಕ್ಷನ್ ಮಾಡ್ಕೋಬೇಕು ಕಾಲಮ್, ಅವಾಗ ಒಂದು ರೋ ಸೆಲೆಕ್ಷನ್ ಮಾಡ್ಕೋಬೇಕು ಖಾಲಿ, ಯಾಕಂದ್ರೆ ಆನ್ಸರ್ ಬರ್ಬೇಕಲ್ಲ. ಅಲ್ಲಿ ಸೆಲೆಕ್ಷನ್ ಮಾಡಿದ ನಂತರ ಆಟೋ ಸಮ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ನಾನು ಇಲ್ಲಿ ಯಾವುದೋ ಫಾರ್ಮುಲಾ ಕೂಡ ಹಾಕ್ಲಿಲ್ಲ, ಯಾವ ರೀತಿಯಾಗಿ ಇಲ್ಲ ಏನು ಕೂಡ ನಾನು ಬದಲಾವಣೆ ಮಾಡಲಿಲ್ಲ. ಓಕೆ, ಮತ್ತೆ ಇದನ್ನು ಕೂಡ ಮಾಡಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡಿ ಆಟೋ ಸಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಸಂಪೂರ್ಣವಾಗಿ ಬರುತ್ತೆ. ಇದರಲ್ಲಿ ಎವರೇಜ್ ಕೂಡ ಕಂಡುಹಿಡಿಬಹುದು. ಓಕೆ, ಇದರ ಜೊತೆಗೆ ನೀವು ಏನ್ ಮಾಡಬಹುದು, ಇಲ್ಲಿಂದ ಮ್ಯಾಕ್ಸಿಮಮ್ ಕೂಡ ಕಂಡುಹಿಡಿಬಹುದು. ಮ್ಯಾಕ್ಸಿಮಮ್ ಅತ್ಯಂತ ಕಡಿಮೆ ಎಷ್ಟಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಕೂಡ ಸಂಪೂರ್ಣವಾಗಿ ನೋಡಬಹುದು. ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗುತ್ತೆ? ಈಗ ಸಪೋಸ್ ಇದರಲ್ಲಿ ಸರ್ ಅತ್ಯಂತ ಕಡಿಮೆ ಮಾರ್ಕ್ಸ್ ಎಷ್ಟಿದೆ ಸರ್ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ನೀವು ಸಡನ್ ಆಗಿ ಇಲ್ಲಿ ಒಂದು ಹೋಗಿ ಇಲ್ಲಿಂದ ಮಿನಿಮಮ್ ಮೇಲೆ ಕ್ಲಿಕ್ ಮಾಡಿದ್ರೆ 25 ಆನ್ಸರ್ ಸಂಪೂರ್ಣವಾಗಿ ತೋರಿಸುತ್ತೆ. ಹಾಗಾದ್ರೆ ಹೈಯೆಸ್ಟ್ ಒಂದು ನಂಬರ್ ಯಾವ್ದಿದೆ ಇದರಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಇದರಲ್ಲಿ ಇರುತ್ತೆ. ಇಲ್ಲಿಂದ ಮ್ಯಾಕ್ಸಿಮಮ್ ಮೇಲೆ ಕ್ಲಿಕ್ ಮಾಡಿ 3544 ಅತಿ ಹೆಚ್ಚಾಗಿರುವಂತದ್ದು ಇದು ನಮಗೆ ಸಂಪೂರ್ಣವಾಗಿ ಆನ್ಸರ್ ತೋರಿಸಿ ಕೊಡ್ತಾ ಇರುತ್ತೆ. ಇಲ್ಲಿಂದಲೂ ಕೂಡ ನೀವು ಡೈರೆಕ್ಟ್ ಆಗಿ ಸಂಪೂರ್ಣವಾಗಿ ಮಾಡಬಹುದು. ಇಲ್ಲಿಂದ ಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ 10 ನಂಬರ್ ಇದೆ, ಸಂಪೂರ್ಣವಾಗಿ ನೋಡಬಹುದು. 1 2 3 4 5 6 7 8 9 10 ಒಂದು ನಂಬರ್ಸ್ ಗಳನ್ನ ಸಂಪೂರ್ಣವಾಗಿ ಹಾಕಿದೀವಿ. ನಂಬರ್ಸ್ ಕೂಡ ಸಂಪೂರ್ಣವಾಗಿ ನಮಗೆ ಕೌಂಟ್ ಮಾಡಿ ನಾವು ಶಾರ್ಟ್ ಕಟ್ ಅಲ್ಲೇ ಸಂಪೂರ್ಣವಾಗಿ ನೋಡಬಹುದು. ಓಕೆ, ಮತ್ತೆ ಮೋರ್ ಫಂಕ್ಷನ್ಸ್ ಮೇಲೆ ಹೋದಾಗ ಇಲ್ಲಿ ಬಹಳಷ್ಟು ಕೂಡ ಇದ್ದಿರುತ್ತೆ ನೋಡಬಹುದು ನಿಮಗೆ. ಓಕೆ, ಇನ್ನೂ ಬಹಳಷ್ಟು ಕೂಡ ಇದ್ದಿರುತ್ತೆ. ಇದರಲ್ಲಿ ನೀವು ಇವುಗಳನ್ನ ತಗೊಂಡು ಬಳಕೆಯನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಬಟ್ ಈಗ ಲೇಟೆಸ್ಟ್ ಆಗಿರುವಂತ ಇವುಗಳನ್ನ ನೀವು ಸಂಪೂರ್ಣವಾಗಿ ಗೊತ್ತಾಯ್ತು ಅಂದ್ರೆ ಸಂಪೂರ್ಣವಾಗಿ ಸಾಕು. ಎವರೇಜ್ ಕೂಡ ಸಂಪೂರ್ಣವಾಗಿ ಕಂಡುಹಿಡಿಬಹುದು. ಆಟೋ ಸಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಮ್ ಕೂಡ ಸಂಪೂರ್ಣವಾಗಿ ಆಗ್ತಾ ಇರುತ್ತೆ. ಓಕೆ, ಡಿವಿಷನ್ ಕೂಡ ನೀವು ಮಾಡಿದಾಗ ಇಲ್ಲಿಂದ ಡಿವಿಷನ್ ಏನಾದ್ರು ಇತ್ತಾ ನೋಡೋಣಲ್ಲ. ಇದರಲ್ಲಿ ಏನಾದ್ರು ಎವರೇಜ್ ಇದೆ, ಸಮ್ ಇದೆ, ಡಿವಿಷನ್ ಇಲ್ಲಿ ಇಲ್ಲ. ಗೊತ್ತಾಗುತ್ತೆ? ಎವರೇಜ್ ಮಾಡಬಹುದು ಅಥವಾ ಇಲ್ಲಿಂದ ಡಿವಿಷನ್ ಕೂಡ ಕಂಡುಹಿಡಿಯಲಿಕ್ಕೆ ಅವಕಾಶ ನಮಗೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಅದನ್ನ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ಗೊತ್ತಾಗಿದೆಯಾ? ಈಗ ಸಪೋಸ್ ನಾನು ಇದನ್ನ ಸಂಪೂರ್ಣವಾಗಿ ತೆಗೆದು ಬಿಡ್ತೀನಿ, ಇದನ್ನ ಏನ್ ಮಾಡಿ ಸೆಲೆಕ್ಷನ್ ಮಾಡಿ ಡಿಲೀಟ್ ಮಾಡ್ಕೋತೀನಿ. ಈಗ ಸಮ್ ಟೈಮ್ ಏನ್ ಮಾಡ್ತಾ ಇದ್ರಿ 1 2 ನಂಬರ್ ಗಳನ್ನ ಹಾಕ್ಬೇಕಾಗಿದೆ ಇಲ್ಲಿ. ಹೌದಾ? 3 ಅಂತ ನಾನು ಈ ರೀತಿಯಾಗಿ ಟೈಪ್ ಮಾಡ್ತಾ ಹೋದ್ರೆ ಇದು ಬಹಳಷ್ಟು ಲೇಟ್ ಪ್ರೊಸೀಜರ್ ಆಗ್ಬಿಡುತ್ತೆ. ಯಾಕಂದ್ರೆ ಹಿಂಗ್ ಟೈಪ್ ಮಾಡ್ತಾ ಹೋದ್ರೆ 2 ದಿನ ಬೇಕು. ಯಾಕಂದ್ರೆ ಎಲ್ಲವನ್ನು ಕೂಡ ಬರೀತಾ ಇರ್ತೀವಿ, ಒಂದೊಂದೊಂದು ಹೆಂಗ್ ಬರ್ಕೊ ತಗೋದು. ಇದನ್ನು ಕೂಡ ಆಟೋಮೆಟಿಕ್ ಆಗಿ ಯಾವ ರೀತಿಯಾಗಿ ತಗೋಬೇಕಂದ್ರೆ ಮೊದಲಿಗೆ ನೀವು ಜಸ್ಟ್ 1 ಅಂತ ಅಷ್ಟೇ ಹಾಕೊಂಡ್ಬಿಡಿ. ಹೌದಾ? ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸ್ತಾ ಇರತ್ತೆ ನಿಮ್ಗೆ. ಈ ಒಂದು ಬ್ಲಾಕ್ ಪಾಯಿಂಟ್ ಮೇಲೆ ಹಿಡಿದು ನೀವೇನ್ ಮಾಡ್ಬೇಕು, ಕೆಳಗಡೆ ಈ ರೀತಿಯಾಗಿ ಸರ್ಸ್ಕೊಂಡು ಹೋದ್ರೆ ಎಲ್ಲಿ ತನ ಬೇಕು ಈ ರೀತಿಯಾಗಿ ಏನ್ ಬರೀ ಒಂದೊಂದೇ ಬತ್ತಲ್ಲ ಇದು. ಇದಕ್ಕೆ ಸೀರಿಯಲ್ ಮಾಡ್ಬೇಕಂದ್ರೆ ಕೆಳಗಡೆ ಒಂದು ಬಾಕ್ಸ್ ಕಾಣಿಸ್ತಾ ಇರತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸೀರೀಸ್ ಅಂತ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೀರಿಯಲ್ ಒಳಗೆ ನಂಬರ್ ಬಂದ್ಬಿಡ್ತಾವ. ನೀವು ಟೈಪ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಗೊತ್ತಾಗ್ತದ? ಏನ್ ಮಾಡ್ಬೇಕು, ಇಲ್ಲಿ ಹಿಡಿದು ಇದಕ್ಕೆ ಕೆಳಗೆ ಜಗ್ ಬಿಡ್ಬೇಕಟ್ಟೆ, ಆಟೋಮೆಟಿಕ್ ಆಗಿ ಬರ್ತದ. ಮತ್ತೆ ಇಲ್ಲಿಂದ ಏನ್ ಮಾಡ್ಬೇಕು, ಇಲ್ಲಿಂದ ಫಿಲ್ ಸೀರೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮಗೆ ಇಲ್ಲಿ ಸಂಖ್ಯೆಗಳು ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನಾವು ಏನ್ ಮಾಡ್ಬೋದು, ಈ ರೀತಿಯಾಗಿ ಕಂಪ್ಯೂಟರ್ ಒಳಗಡೆ ಎಡಿಷನ್ ಮಾಡ್ಬೋದು, ಇಲ್ಲಿಂದ ಜೊತೆಗೆ ಇಲ್ಲಿಂದ ಕಳೆಯೋದು ಕೂಡ ನಾವು ನೋಡಬಹುದು, ಮಲ್ಟಿಪ್ಲಿಕೇಶನ್ ಮಾಡಬಹುದು, ಡಿವಿಷನ್ ಕೂಡ ನಾವು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಬೇಸಿಕ್ಲಿ. ಮತ್ತೆ ನಾವು ಇನ್ನೊಂದು ಏನಾಗಿದೆ ನಮಗೆ ಇನ್ನೊಂದು ಕೂಡ ನಾವು ನೋಡಿದೀವಿ, ರೆಫರೆನ್ಸ್ ಒಂದು ಮೆಥಡ್ ಪ್ರಕಾರ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನಾಳೆ ಒಂದು ನಡೆಯುವಂತ ಒಂದು ಕ್ಲಾಸ್ ಒಳಗಡೆ ಇವುಗಳನ್ನೇ 3 ಫಾರ್ಮುಲಾ ಗೊತ್ತೈತೆ ನಿಮಗೆ, 1 2 3 4 ಫಾರ್ಮುಲಾಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ಗೊತ್ತಾಯ್ತು. ನಾಳೆ ನಡೆಯುವಂತ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಇದರ ಜೊತೆಗೆ ಅಂದ್ರೆ ಇತ್ತು ಬೇಸಿಕ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ರೀತಿಯಾಗಿ ಕಾಲಮ್ ಗಳನ್ನ ಬಳಕೆ ಮಾಡಬೇಕು, ಯಾವ ರೀತಿಯಾಗಿ ರೋ ಗಳನ್ನ ಬಳಕೆ ಮಾಡಬಹುದು, ಯಾವ ರೀತಿಯಾಗಿ ಭಾಗಾಕಾರ ಮಾಡಬೇಕು, ಯಾವ ರೀತಿಯಾಗಿ ನಂಬರ್ಸ್ ಗಳನ್ನ ಸೀರಿಯಲ್ ತಗೋಬೇಕು, ಯಾವ ರೀತಿಯಾಗಿ ಡಿಲೀಟ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಗಳಿದ್ರೆ ಸಂಪೂರ್ಣವಾಗಿ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಕೇಳಬಹುದು. ನೋ ಡೌಟ್ ಸರ್, ನಂಗಂತೂ ನೀಟಾಗಿ ಅರ್ಥ ಆಗಿದೆ. ಗೊತ್ತಾಗಿದೆಯಾ ಬೇಸಿಕ್ಲಿ? ಸರ್ ಕಾಲಮ್ ಸ್ವಲ್ಪ ದೊಡ್ಡದು ಮಾಡೋ ಒಂದ್ಸಲ ಹೇಳ್ಕೊಡಿ ಸರ್. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಆತಂತಂದ್ರ ಇನ್ನೊಂದ್ಸಲ ಸಿಂಪಲ್. ಈಗ ನಾನು ಹಿಂಗ್ ಬರೆದ್ಬಿಟ್ಟೆ, ಅದು ಏನು ಹೊರಗೆ ಕ್ಲಿಕ್ ಮಾಡ್ತಿದ್ದಾನೆ ಒಳಗೆ ಹೋದಂಗೆ ಕಾಣಿಸ್ತದಿಲ್ಲ, ಹೊರಗೆ ಬಂದಾಗ ಕಾಣಿಸ್ತಿರ್ತದ, ಹೌದಿಲ್ಲ ಸರ್? ಓಕೆ, ಇದ್ರ ಮೇಲೆ ಇಲ್ಲಿ ಹೋಗಿ ಇಲ್ಲಿ 2 ಕಡೆ ಬಾಣ ಚಿನ್ ಬರ್ತದೆ, ನಟ್ ನಡು ಹೇರಿ 2 ಕಡೆ ಬಾಣ ಮೋಸಿಂದ ಡಬಲ್ ಕ್ಲಿಕ್ ಟಕ್ 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 ಹೊಡೆದ್ಬಿಡು, ಆಟೋಮೆಟಿಕ್ ಆ ಸೈಜಿಗೆ ಬಂದ್ಬಿಡ್ತದ ಅದು.
ಸರಿ ಸರ್ ಓಕೆ. ನೀವು ಒಂದ್ಸಲ ಏನೋ ಡಬಲ್ ಕ್ಲಿಕ್ ಏನೋ ಮಾಡಿದ್ರಲ್ಲ ಹಂಗ ಇಲ್ಲ, ಇಲ್ಲಿ ಹೋಗಿ ನಾನು ಡಬಲ್ ಕ್ಲಿಕ್ ಮಾಡಿದೆ, ಇದ್ರ ಮೇಲೆ ಟಕ್ ಟಕ್ ಆಟೋಮೆಟಿಕ್ ಆಗಿ ಬರುತ್ತೆ. ನಾನು ಇನ್ನು ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ಮೆಥಡ್. ಈ ಒಂದು ಮೆಥಡ್ ಇವಾಗ ತಿಳ್ಕೊಂಬಿಡಿ. ಇನ್ನೊಂದು ಏನಾಗುತ್ತೆ, ನೀವು ಬರೀ ಹೆಂಗ್ ಟೈಪ್ ಮಾಡ್ಕೊತೋದ್ರಿ ಆಟೋಮೆಟಿಕ್ ಕಾಲಮ್ ಅದು ಸರಿತಾನೆ ಹೋಗ್ಬೇಕು. ಸುಮ್ಮನೆ ಮ್ಯಾಲಿಂದ ಹೋದೆ ಕೆಳಗಿಂದ ಹೋಗಿ ಹಂಗೆ ಬರುವಂತದ್ದಲ್ಲ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಓಕೆ, ಇವತ್ತಿಗೆ ಇಷ್ಟು ಕಲಿಯೋದನ್ನ ನೋಡೋಣ. ಯಾಕಂದ್ರೆ ಅದನ್ನೇ ಡೈರೆಕ್ಟ್ ಆಗಿ ಹೇಳ್ಕೊಟ್ಟೆ ಅಂದ್ರೆ ಈ ರೀತಿಯಾಗಿ ಒಂದು ಆಪ್ಷನ್ಸ್ಗಳು ಬಂದಾಗ ನೀವೇನ್ ಮಾಡ್ತೀರಿ? ಹೌದಿಲ್ಲ? ಮೊದಲಿಗೆ ಬೇಸಿಕ್ ಆಗಿ ಬರುವಂತಹ ತೊಂದರೆಗಳನ್ನ ಸರಿಪಡಿಸ್ಕೋಬೇಕು. ಆಮೇಲೆ ಸ್ಮಾರ್ಟ್ ಆಗಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಅನಿಸಿದಾಗ ಆಮೇಲೆ ನಿಮಗೆ ನನ್ನ ಮೇಲೆ ಸಿಟ್ಟು ಬಂದ್ಬಿಡ್ತದ. ಏನೋ ಮಾಸ್ತರ್ ಮೊದಲೇ ಹೇಳಿದ್ರೆ ಇವೆಲ್ಲ ಯಾಕೆ ಹೇಳಿದ್ವು ಮರ, ಹಿಂಗೆ ಹೇಳ್ಬಿಟ್ರೆ ಈಸಿ ಆಗಿತ್ತಲ್ಲ ಅಂತೇಳಿ ಆಮೇಲೆ ಅನಿಸ್ಬೇಕು ನಿಮಗೆ. ಅವಾಗ ಸ್ವಲ್ಪ ಹಾರ್ಡು ಮತ್ತೆ ಡಿಫ್ರೆಂಟ್ ಮತ್ತೆ ಡಿಫಿಕಲ್ಟ್ ಆಗಿರುವಂತದನ್ನ ಇವಾಗ ಕಲ್ಕೊಂಡು ಆಮೇಲೆ ಅದನ್ನ ಈಸಿಯಾಗಿ ಯಾವ ರೀತಿಯಾಗಿ ತಗೋಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಯಾರು ಕೂಡ ಒಂದು ಗೊಂದಲದಲ್ಲಿ ಹೋಗ್ಬೇಡಿ, ಇದನ್ನ ಹೆಂಗ್ ಮಾಡ್ಬೇಕು ಅದನ್ನ ಹೆಂಗ್ ಮಾಡ್ಬೇಕು ಅಂತೇಳಿ. ಗೊತ್ತಾಯ್ತು? ಯಾಕಂದ್ರೆ ಇವುಗಳಂತೂ ನಿಮ್ಗೆ ಆಲ್ರೆಡಿ ಗೊತ್ತದ, ಇವುಗಳ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಹೌದಿಲ್ಲ ರೀ? ಇದು ಗೊತ್ತಿದೆ ಸರ್, ಇದೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ಓಕೆ, ಎಲ್ಲ ಗೊತ್ತಿದೆ. ನೋಡೋಣ ಅಂತ ಇವೆಲ್ಲ ಇನ್ಸರ್ಟ್ ಅಲ್ಲಿ ಇರುವಂತದ್ದು ಮತ್ತೆ ಪೇಜ್ ಲೇಔಟ್ ಅಲ್ಲಿ ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಸರ್ ಇದು. ಓಕೆ ಓಕೆ ಎಕ್ಸೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಸಂಪೂರ್ಣವಾಗಿ ಹೇಳ್ಕೊಂಡು ತಲೆ ಕೆಡಿಸ್ಕೋಬೇಡಿ. ಬಟ್ ಬೇಸಿಕ್ ಆಗಿ ಕೂಡಿಸುವುದು, ಕಳೆಯುವುದು, ಭಾಗಾಕಾರ, ಗುಣಾಕಾರ, ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡೋದು ಗೊತ್ತಾಯ್ತಾ? ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ಓಕೆ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಒಂದು ಡಾಟಾ ಎಂಟ್ರಿ ಪ್ರತಿದಿನ ಕೂಡ ಒಂದು ಹೊಸ ಡಾಟಾ ಎಂಟ್ರಿ ಮಾಡೋ ಮುಖಾಂತರ ಸಂಪೂರ್ಣವಾಗಿ ಈ ಒಂದು ಆನ್ಲೈನ್ ಕೋರ್ಸ್ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಎಕ್ಸೆಲ್ ವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತೇನೆ. ಗೊತ್ತಾಗಿದೆಯಾ ಅಥವಾ ಗೊತ್ತಾಗಿಲ್ಲ? ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಹೇಳಿ ಸರ್. ಎಕ್ಸೆಲ್ಗೂ ಮತ್ತು ಟ್ಯಾಲಿಗೂ ಏನ್ ಡಿಫರೆನ್ಸ್ ಸರ್? ಟ್ಯಾಲಿ ಇಸ್ ಎ ಅಕೌಂಟಿಂಗ್ ಸಾಫ್ಟ್ವೇರ್. ಕ್ರೆಡಿಟು, ಡೆಬಿಟು, ಬ್ಯಾಲೆನ್ಸು, ಒಂದು ಸ್ಟಾಕ್ ಮೇಂಟೆನೆನ್ಸ್ ಮಾಡುವಂಥದ್ದು, ಒಂದು ಕಂಪನಿ ಒಂದು ಮೇಂಟೆನೆನ್ಸ್ ಮಾಡುವಂಥದ್ದು, ಒಂದು ಅಕೌಂಟಿಂಗ್ ಮೇಂಟೆನೆನ್ಸ್ ಮಾಡುವಂಥದ್ದು, ಹಣದ ವ್ಯವಹಾರಗಳ ಬಗ್ಗೆ ಕೆಲಸ ಮಾಡುವಂಥದ್ದು ಏನಾದರೂ ಇತ್ತು ಅಂದರೆ ನಾವು ಟ್ಯಾಲಿ ಒಳಗಡೆ ಮಾಡಬೇಕಾಗತ್ತೆ. ಎಕ್ಸೆಲ್ ಒಳಗಡೆ ನಾವು ಡಾಟಾ ಎಂಟ್ರಿ ಮಾಡುವಂಥ ಕೆಲಸಗಳನ್ನು ನಾವು ಎಕ್ಸೆಲ್ ಒಳಗಡೆ ಮಾಡ್ತೀವಿ. ಡಾಟಾ ಎಂಟ್ರಿ ಅಂದರೆ ಈಗ ನಿಮ್ದೊಂದು ಕಿರಾಣಿ ಅಂಗಡಿ ಇದೆ, ಹೌದಾ? ಆ ಒಂದು ಕಿರಾಣಿ ಅಂಗಡಿಯಲ್ಲಿ ಪ್ರತಿದಿನ ಎಷ್ಟರ ಒಂದು ಮಟೀರಿಯಲ್ಸ್ ಅನ್ನ ಬೇರೆಯವರಿಗೆ ಸೇಲ್ ಮಾಡ್ತಾ ಇದ್ರಿ, ನಿಮ್ಮ ಹತ್ರ ಎಷ್ಟು ಉಳಿತಾ ಇದೆ, ನೀವು ಬೇರೆಯವರಿಂದ ಎಷ್ಟು ಖರೀದಿಯನ್ನ ಮಾಡ್ಕೊಂಡಿದ್ದೀರಿ, ಅವರಿಗೆ ಇನ್ನು ಎಷ್ಟು ಹಣವನ್ನು ಕೊಡಬೇಕಾಗಿದೆ, ಅವೆಲ್ಲವನ್ನು ಕೂಡ ನೀವು ಎಕ್ಸೆಲ್ ಸೀಟ್ ಒಳಗಡೆ ಈಸಿಯಾಗಿ ಮಾಡಲಿಕ್ಕೆ ನಮಗೆ ಉಪಯೋಗಕ್ಕೆ ಬರುತ್ತೆ. ಎಕ್ಸೆಲ್ ಗಿಂತ ನಮಗೆ ಇನ್ನೂ ಬಹಳಷ್ಟು ಒಂದು ಕಂಪನಿಯನ್ನ ನಾನು ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ಈಗ ಸಪೋಸ್ ನಿಮ್ಮ ಒಂದು ಮೆಡಿಕಲ್ ಸ್ಟೋರ್ ಇತ್ತು ಅಂದ್ರೆ, ಸಪೋಸ್ ನಿಮ್ಮ ಒಂದು ಮಿನರಲ್ ವಾಟರ್ ಮಾಡುವಂತ ಒಂದು ಕಂಪನಿ ಇತ್ತು ಅಂದ್ರೆ, ಅವರಿಗೆ ಇಷ್ಟು ಅಮೌಂಟ್ ಕೊಟ್ಟಿದ್ದೀವಿ, ಅವರಿಗೆ ಇನ್ನೊಬ್ಬರಿಗೆ ಇಷ್ಟ ಆಗಿದೆ, ನಮ್ಮ ಬ್ಯಾಂಕ್ ಒಳಗೆ ಇಷ್ಟು ಅಮೌಂಟ್ ಇದೆ, ಅವೆಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಂದ್ರೆ ಬ್ಯಾಂಕಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು, ಅಂದ್ರೆ ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ನೋಡಿರೇನ, ಬ್ಯಾಂಕ್ ಒಳಗೆ ಸ್ವಲ್ಪ ಹಣಿಕೆ ಹಾಕಿ ನೋಡ್ರಿ ಅವ್ರು ಎದ್ರೊಳಗೆ ಕೆಲಸ ಮಾಡ್ತಿರ್ತಾರೆ ಅಂತೇಳಿ ಟ್ಯಾಲಿ ಒಳಗಡೆ ಸಂಪೂರ್ಣವಾಗಿ ಕೆಲಸ ಮಾಡ್ತಿರ್ತಾರೆ, ಹೌದಾ? ಆ ಒಂದು ಟ್ಯಾಲಿ ಅಂದ್ರೆ ಏನು, ಅಕೌಂಟಿಂಗ್ ಮೇಂಟೆನೆನ್ಸ್ ಮಾಡುವಂತ ಒಂದು ಕೆಲಸ. ಅದು ಗೊತ್ತಾಗ್ತದ? ಅಕೌಂಟಿಂಗ್ ಕೆಲಸ ಮಾಡ್ಲಿಕ್ಕೆ ನಮ್ಗಲ್ಲಿ ಅಂದ್ರೆ ಹಣದ ವ್ಯವಹಾರದ ಒಂದು ಕೆಲಸ ಮಾಡ್ಕೊಳ್ಳಿಕ್ಕೋಸ್ಕರ ಟ್ಯಾಲಿಯನ್ನ ಬಳಕೆ ಮಾಡ್ಕೋತೀವಿ. ಬಟ್ ಇಲ್ಲಿ ಹಣದ ವ್ಯವಹಾರ ಅಷ್ಟೇ ಅಲ್ಲ, ಗೊತ್ತಾಗ್ತದ? ಟ್ಯಾಲಿ ಒಳಗ ಬರೀ ರೊಕ್ಕ ಹಾಕೋದು, ತೆಗಿಯೋದು, ಬ್ಯಾಲೆನ್ಸ್ ಎಟ್ ಆಯ್ತು, ಎಷ್ಟು ರೊಕ್ಕ ಉಳ್ದಾವ್, ಎಷ್ಟು ಬ್ಯಾಲೆನ್ಸ್ ಅದ, ಎಷ್ಟು ಬಡ್ಡಿ ಆಗ್ಯದ, ಎಷ್ಟು ಗಂಟೆ ಆಗ್ಯದ, ಅಸಲ್ ಎಟ್ಟು, ಕಂಪನಿಗೆ ಲಾಭ ಎಟ್ಟು, ಎಷ್ಟು ಉಳ್ದದ, ಯಾರ ಮೇಲೆ ಎಷ್ಟು ಬ್ಯಾಲೆನ್ಸ್ ಅದ, ಎಷ್ಟು ಕೊಡ್ಬೇಕು, ಡೇಟ್ ಟೈಮ್, ಅದೆಲ್ಲ ಅದು ಏನ್ ಮಾಡ್ತಿರ್ತದ, ಟ್ಯಾಲಿ ನೋಡ್ತದ. ಬಟ್ ಇದು ಎಕ್ಸೆಲ್ ಏನ್ ಮಾಡ್ತದ ಅಂದ್ರೆ ಎಲ್ಲಾ ತರ ಕೆಲಸ ಕೂಡ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ನಮ್ಗೆ. ಗೊತ್ತಾಗ್ತದ? ಬಿಲ್ ರೆಸಿಪ್ಟ್ ಮಾಡ್ಬೋದು, ಮತ್ತೆ ಇದರೊಳಗಡೆ ಎಲ್ಲ ತರನು ಅದರಲ್ಲಿ ಒಂದು ಅಕೌಂಟಿಂಗ್ ಮೇಂಟೆನೆನ್ಸ್ ಇರುತ್ತೆ, ಇದರಲ್ಲಿ ಒಂದು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಕೆಲಸ ಮಾಡುವಂತದ್ದು ಇದ್ದಿರುತ್ತೆ. ಗೊತ್ತಾಯ್ತಾ? ಮಾಡಿ ಸರ್, ಯಪ್ಪ ರಾಮ ಒಂದೇ ಸಮ ನಿಮ್ಗೆ ಸಾಕಾಗ್ಬಿಡುತ್ತೆ. ಇಲ್ಲ ರೀ ಮೇಡಮ್, ಹೇಳ್ಬೇಕು, ಹೇಳುವಂತ ಕರ್ತವ್ಯ ನಮ್ಮ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಹೇಳ್ಬೇಕು. ಏನು ಗೊತ್ತಿಲ್ದಿರೋ ಇಷ್ಟು ಕಲ್ಸಿದಾರಲ್ಲ ಸರ್, ಇನ್ ಮುಂದೇನು ಮಾಡ್ಕೊಂಡು ಹೋಗ್ತೀವಿ ಸರ್. ಕಲೀರಿ. ಇನ್ನೂ ಬಹಳಷ್ಟು ಹೇಳ್ತೀನಿ. ಇನ್ನು ಎಲ್ಲಾ ಒಂದು ಕ್ಷೇತ್ರದಲ್ಲಿ ಒಂದು ಹಾಸ್ಪಿಟಲ್ ಹಿಡ್ಕೊಂಡು, ಒಂದು ಸಣ್ಣ ಕಿರಾಣಿ ಅಂಗಡಿ ಹಿಡ್ಕೊಂಡು, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ದೊಡ್ಡ ದೊಡ್ಡ ಒಂದು ಕಂಪನಿಗಳಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡತ್ತೆ ಎಲ್ಲವನ್ನು ಕೂಡ ಹೇಳ್ಕೊಡ್ತೇನೆ ಪ್ರತಿದಿನ. ಅಂದ್ರೆ ಇವತ್ತಿಗೆ ಈ ಒಂದು ಕಲಿಯುವುದು, ಕೂಡಿಸುವುದು ಕಲ್ತೀವಿ. ಇದನ್ನೇ ತಗೊಂಡು ನಾಳೆ ಬೇರೆ ಬೇರೆ ವಿಧಾನಗಳನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಓಕೆ, ಅಂದ್ರೆ ಹೆಂಗಂದ್ರೆ ಕಲಿಯೋದು, ಕೂಡಿಸೋದು ಅಂದ್ರೆ ಯಾವುದೇ ಕೆಲಸ ಕೊಟ್ಟರು ಕೂಡ ನೀವು ಇದೇ ರೀತಿಯಾಗಿ ಮಾಡ್ಬೇಕಾಗಿರತ್ತೆ. ಇದರ ಮೇಲೆ ಮತ್ತೆ ಕಲಿಯೋದು, ಕೂಡಿಸುವ ಅಂತೇಳಿ 4 ಅಸೈನ್ಮೆಂಟ್ ತಗೊಂಡು ಇದು ಇದರ ಕಳೀರಿ, ಇದು ಇದರ ಕಳೀರಿ ಹೇಳ್ಕೋತ ಹೊಂಟ್ರ ಮತ್ತೆ 2 ವರ್ಷ ಆಗ್ತದ. ಅದು ಗೊತ್ತಾಗ್ತದ? ಅಂದ್ರೆ ಒಂದೊಂದು ಫಾರ್ಮುಲಾಗಳ ಮೇಲೆ ಒಂದೊಂದು ಅಸೈನ್ಮೆಂಟ್ ಗಳನ್ನ ಹೇಳ್ಕೊಡ್ತೇನೆ. ಆ ಒಂದು ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದೇ ಒಂದು ಫಾರ್ಮುಲಾಗಳು ಟೆಕ್ನಿಕಲ್ ಆಗಿ ನೀವು ಈ ಒಂದು ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದ್ರೆ ಈ ರೀತಿಯಾಗಿ ಕೆಲಸ ಆಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೆಲಸವನ್ನ ಅವಶ್ಯಕತೆ ಇದ್ದಾಗ ಮಾಡ್ಕೋಬಹುದು. ಓಕೆ, ಇಷ್ಟೊತ್ತನ ನನ್ನ ಜೊತೆಗೆ ಈ ಒಂದು ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗಿ ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ 2ನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಕಲಿತಾ ಇದ್ರೆ, ಇದೇ ರೀತಿಯಾಗಿ ನಾಳೆ ಕೂಡ ಸಂಪೂರ್ಣವಾಗಿ ಈ ಒಂದು ಕ್ಲಾಸ್ ಕಂಟಿನ್ಯೂ ಆಗ್ತಾ ಇರತ್ತೆ. ಮತ್ತೆ ಸಿಗೋಣ ನಾಳೆ ನಡೆಯುವಂತ ಒಂದು ಆನ್ಲೈನ್ ಕೋರ್ಸ್ಗೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.